परमगुरुरभीष्टावाप्तिदः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदोरः अशेषवाग्जाड्यमलापहन्त्री नवं नवं स्पष्टसुवाक्प्रदायिनी ममेघ जिह्वाग्रसुरङ्गनर्तकी भवप्रसन्ना वदने च मे श्रीः व्याप्तिर्यस्य निजे निजेन मगसा पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः वाणिते करवाण्यम्ब चरणो हृदि सर्वदा मद्वाक्यसरणिर्भूयात् श्रीमदाचार्यभावदा नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि यस्य वाक् कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा अस्मद्गुरुसमारम्भां टीकाकृत्पादमध्यगाम् श्रीमदाचार्यपर्यन्तां वन्दे गुरुपरम्पराम् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान् नमस्ये गुरून् मम आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः रोष्ठापिधानानकुलीदन्तैः परिवृता पविः सर्वस्यैवाच ईशाना चारुमामिह वादगेत कान्ताय कल्याणगुणैकधाम्ने नमद्युता च प्रतिमप्रभाय नारायणाय अखिलकारणाय श्रीप्राणनाथाय नमस्करोमि त्रिदिवादिलभ्यमपि नास्य फलं कथितं कृषेरिव फलालकुलं स्वफलं तु मुक्तिपदं शुकशारदादिपरमार्थविदां ಸ್ವಸ್ತಿ ಅಸ್ತು. ವೈಕುಂಠದ ವರ್ಣನೆಯನ್ನು ಕೇಳ್ತಾ ವರ್ಣನೆಯನ್ನು ಮಾಡುವಂತಹ ಸರ್ಗ ಇದು 11ನೇ ಸರ್ಗ. ಪ್ರಾಯ ತುಂಬ ಅಪೂರ್ವ ವಿಚಾರಗಳನ್ನೆಲ್ಲವನ್ನ ಹಂಚಿಕೊಂಡಿದ್ದಾರೆ ನಾರಾಯಣ ಪಂಡಿತಾಚಾರ್ಯರು. ಈ ವೈಕುಂಠದ ವಿಚಾರಗಳನ್ನು ನಾವು ತಿಳಿಯಬೇಕಾದಲ್ಲಿ ನಮಗೆ ವೇದಗಳ ಉಪನಿಷತ್ತುಗಳ ಅಧ್ಯಯನ ಬೇಕು. ಯಾಕೆ ಅಂದರೆ ಉಪನಿಷತ್ತುಗಳಲ್ಲಿ ವೈಕುಂಠದ ವರ್ಣನೆಯನ್ನು ಮಾಡಲಾಗಿದೆ, ಪುರಾಣಗಳಲ್ಲಿ ವೈಕುಂಠದ ವರ್ಣನೆಯನ್ನು ಮಾಡಲಾಗಿದೆ. ಮುನಿಗಳು ಈ ವೈಕುಂಠವನ್ನ ಪ್ರತ್ಯಕ್ಷವಾಗಿ ಕಾಣಲು ಸಮರ್ಥರಾಗಿದ್ದಾರೆ. ಶ್ರೀಮನ್ಯಾಯಸುಧೆಯಲ್ಲಿ ಅನುವ್ಯಾಖ್ಯಾನದಲ್ಲಿ ಹೇಳುವಾಗ ಒಂದು ಮಾತನ್ನು ಹೇಳ್ತಾರೆ, ವೈಕುಂಠವನ್ನ ಪ್ರತ್ಯಕ್ಷೀಕರಿಸಿಕೊಂಡಿರುವಂತಹ ಋಷಿಮುನಿಗಳು ಇದ್ದಾರೆ ಅಂತ ಹೇಳಿ. ಏನು ಸಂಶಯ ಕೆಲವರಿಗೆ, ಅಲ್ಲಿ ಹೋದ್ಮೇಲೆ ತಿರುಗಿ ಬರೋದಿಲ್ಲ, ಬರದೇ ಇದ್ದವರು ಹೇಳೋದು ಹೇಗೆ ಅದನ್ನ? ಕೃಷ್ಣ ತನ್ನ ಮನೆಯ ಬಗ್ಗೆ ಹೇಳಿಕೊಳ್ಳುವಾಗ ತುಂಬ ಹೆಮ್ಮೆಯಿಂದ ಹೇಳಿಕೊಳ್ತಾನೆ, ಯದ್ಗತ್ವ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಎಲ್ಲಿ ಒಮ್ಮೆ ಪ್ರವೇಶ ಮಾಡಿದ ಮೇಲೆ ತಿರುಗಿ ಬರೋದಿಲ್ವೋ ಅದು ನನ್ನ ಮನೆ ಅಂತ ಹೆಮ್ಮೆಯಿಂದ ಹೇಳಿಕೊಳ್ತಾನೆ. ಅಂದಮೇಲೆ ತಿರುಗಿ ಬಾರದೇ ಇರುವ ಲೋಕ, ತಿರುಗಿ ಬಾರದೇ ಇರುವ ಮನೆಯಾದದ್ದರಿಂದ ಮತ್ತೆ ಯಾರು ಹೇಳಬೇಕಲ್ಲಿ ನಡೆದದ್ದನ್ನೆಲ್ಲ? ಅಪೌರುಷೇಯವಾದ ವೇದವೊಂದು ಹೇಳಬೇಕು. ಯಾರು ಯೋಗ ಸಾಮರ್ಥ್ಯದಿಂದ ತಪಸ್ಸಿನಿಂದ ಅದನ್ನು ಪ್ರತ್ಯಕ್ಷ ಕಾಣ್ತಾರೋ ಅಂಥವರು ಹೇಳಬೇಕು. ಹಾಗಾಗಿ ಈ ವೈಕುಂಠದ ವರ್ಣನೆ ದೇವರಿಗೂ ಗೀತೆಯಲ್ಲಿ ಹೇಳುವಾಗ ಎಷ್ಟು ಚೆನ್ನಾಗಿದೆ. ಮಮ ಅಂತಾನೆ, ನಂದು ಅಂತಾನೆ, ದೇವರು ಕೂಡ ಬಿಡೋದಿಲ್ಲ ಅವನು. ಯದ್ಗತ್ವ ನನಿವರ್ತಂತೆ ತದ್ಧಾಮ ಪರಮಂ ಮಮ. ನನ್ನ ಮನೆ ಹೇಗಿದೆ, ನಿಮ್ಮನೆ ಹೇಗಿದೆ ನೋಡ್ಕೊಳ್ರಿ ಎಂದ ಅವನು. ನನ್ನ ನಿಮ್ಮ ವ್ಯತ್ಯಾಸ ಮಾಡಿ ತೋರಿಸಿದ.
ನನ್ನ ಸಂಪರ್ಕಕ್ಕೆ ಬಂದ ಮನೆ ಹೇಗಿರ್ತದೆ ಅಂದರೆ ನಿರಂತರವಾಗಿ ಆನಂದವನ್ನ ಕೊಡ್ತಾ ಇರುವ ಮನೆಯಾಗಿದ್ರೆ ನಿಮ್ಮ ಮನೆ ಹೇಗಿದೆ ಅಂತಂದ್ರೆ ಇವತ್ತೋ ನಾಳೋ ಬಿಟ್ಟು ಹೋಗ್ಬೇಕಾದ ಮನೆ ನಿಮ್ದೆಲ್ಲ. ಅದಕ್ಕೆ ತದ್ಧಾಮ ಪರಮಂ ಮಮ ಅಂದ, ತವ ಅನ್ಲಿಲ್ಲ. ತವ ಅಂದ್ರೆ ಗೋವಿಂದ ಅಂತ ಅರ್ಥ. ಅಂತಹ ಮುಕ್ತಿಸ್ಥಾನ ವೈಕುಂಠ, ಅಲ್ಲಿರುವ ಜನರು, ಅಲ್ಲಿರುವಂತಹ ನದಿಗಳು, ಅದ್ಭುತವಾದ ನದಿಗಳಿವೆ ಅಂತೆ ವೈಕುಂಠದಲ್ಲಿ. ಪ್ರಾಯ ನಾವು ಕೇಳಿಲ್ಲ ಅಲ್ಲಿ ನದಿಗಳೆಲ್ಲ ಹೇಗಿರ್ತದೆ ಅಂತ ಹೇಳಿ. ಏನು ಹರಿತಿರಬಹುದು ಆ ನದಿಗಳಲ್ಲಿ? ಅಲ್ಲೊಂದು ದೊಡ್ಡ ಮರ ಇದೆ ಅಂತ, ಮರದ ಸುತ್ತ ಬಳ್ಳಿಗಳು, ಆ ಬಳ್ಳಿ ಮರದಿಂದ ಬರುವ ನೀರು ಹೇಗಿದೆ ಅಂತ ಹೇಳಿದ್ರೆ ಆಶ್ಚರ್ಯ ಪಡ್ತಾರೆ ನಾರಾಯಣ ಪಂಡಿತಾಚಾರ್ಯರು. ನಿಮಗದನ್ನು ಇಲ್ಲಿ ನೀವು ಅದನ್ನು ಏನು ಮಾಡಿದ್ರು ತರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದನ್ನು ಅಂಥ ಪರಮ ಸುಂದರವಾದ ವೈಕುಂಠ. ಎಲ್ಲೋ ಅಲ್ಲೋ ವೈಕುಂಠದಲ್ಲಿ ಒಂದು ಭಾಗದಲ್ಲಿ ಇಲ್ಲಿಯ ಸುಖವನ್ನ ಅಲ್ಲಿಯೂ ಅನುಭವಿಸುತ್ತಾರೆ ಪತಿ ಪತ್ನಿಯರು, ಇಷ್ಟೇ. ಅಲ್ಲೇನಿಲ್ಲೇ ಇಲ್ಲ, ಬಹಳ ದೊಡ್ಡದಲ್ಲ ಅದು ವಿಚಾರ. ಹಾಗಿರುವ ವೈಕುಂಠದ ಫಲ, ಈ ವೈಕುಂಠವನ್ನ ಪಡೆಯಬೇಕಾದರೆ ಏನ್ ಮಾಡಬೇಕು ಅಂತ ಕೇಳಿದಾಗ ಆನಂದ ತೀರ್ಥರ ಶಾಸ್ತ್ರವನ್ನ ಅಧ್ಯಯನ ಮಾಡಬೇಕು. ಉಳಿದವರ ಮೋಕ್ಷಗಳು ಬೇರೆ ಅಂತನ್ನುವುದನ್ನು ನಿನ್ನೆ ದಿವಸ ನಾನು ವಿಚಾರ ಸ್ಪಷ್ಟ ತಿಳಿಸಿದ್ದೇನೆ. ಯಾಕೆ ಅಂದರೆ ಉಳಿದವರಿಗೆ ಮೋಕ್ಷವೇ ಇಲ್ಲ, ಕೆಲವರಲ್ಲಿ ಮೋಕ್ಷವೇ ಇಲ್ಲ, ಕೆಲವರಿಗೆ ಇದ್ರೂ ಉಪಯೋಗವಿಲ್ಲ, ಕೆಲವರಿಗೆ ನಾವೇ ಕಲ್ಲಾಗೋದು ಮೋಕ್ಷ. ಅದನ್ನೆಲ್ಲ ತೆಗೆದು ತಲೆಯಿಂದ ಸ್ಪಷ್ಟವಾಗಿ ಇದು ಸುಂದರವಾದ ಮೋಕ್ಷ, ಈ ಮೋಕ್ಷ ಸಾಧನೆಯನ್ನ ಮಾಡಿಸುವಂತಹದ್ದು ಆಚಾರ್ಯರ ಶಾಸ್ತ್ರ. ಅಲ್ಲೂ ಕೂಡ ಇದಕ್ಕಿಂತಲೂ ಹೆಚ್ಚಿನ ಸುಖಗಳುಂಟು, ಎಲ್ಲ ಅವಕಾಶಗಳುಂಟು ಅಂತ ತಿಳಿದಾಗ ಮನುಷ್ಯ ಬೇಗನೆ ಪ್ರವೃತ್ತನಾಗ್ತಾನೆ ಅಂತ ಅನ್ನೋದಕ್ಕೆ ಅದರ ಕಥೆಯನ್ನು ಹೇಳಿ ಪ್ರಾರಂಭ ಮಾಡಿದ್ದಾರೆ. ಇದಕ್ಕೊಂದು ತಂತ್ರವನ್ನು ಬಳಸಿಕೊಂಡ್ರು ಅಂತ ಹೇಳಿದೆ ನಾನು ನಿನ್ನೆ, ಒಂದು ಟೆಕ್ನಿಕ್. ಏನ್ ತಂತ್ರ ಮಾಡಿದ್ರು ಅಂತ ಕೇಳಿದ್ರೆ, ಆಚಾರ್ಯರು ಉಡುಪಿಯ ಕೃಷ್ಣನ ದೇವಸ್ಥಾನದಲ್ಲಿ ಪಾಠವನ್ನು ಹೇಳುವಾಗ ಶೇಷದೇವರು ಬಂದಿದ್ರು, ಸರಕಾದಿಗಳು ಬಂದಿದ್ರು. ಆ ಶೇಷ ಸರಕಾದಿಗಳು ಪಾಠವನ್ನು ಮುಗಿಸಿಕೊಂಡು ಹೋಗುವಾಗ ಅವರ ಮೈಮಿಂಚು ಒಂದು ಬೆಳಕು ನೀಡಿ ಹೋಯಿತು. ಕೊನೆಯಲ್ಲಿ ಇಷ್ಟು ಕಾಣಿಸಿತಂತೆ. ಕಾಣಿಸಿದಾಗ ಎಲ್ಲ ಜನ ಕೇಳಿದರು, ಏನಿದು ಅಂತ ಕೇಳಿದಾಗ ಹೇಳ್ತಾರೆ ಶೇಷದೇವರು, ಆಚಾರ್ಯರು ಹೇಳಿದರು, ನನ್ನ ಪಾಠವನ್ನು ಕೇಳುವುದಕ್ಕಾಗಿ ಸ್ವಯಂ ಶೇಷದೇವರೇ ಬಂದಿದ್ರು ಸನಕಾದಿಗಳ ಜೊತೆಗೆ ಅಂತ ಹೇಳಿದ್ರೆ, ಮುಂದೆ ಪಾಠ ಮುಗಿಸಿಕೊಂಡು ಮನೆಗೆ ಹೋದಾಗ ಏನಾಯಿತು ಅನ್ನುವ ಕಥೆಯನ್ನ ಸಂಜಯ ಹೇಗೆ ಧೃತರಾಷ್ಟ್ರನಿಗೆ ಮತ್ತೆ ವರದಿ ವಾಚನವನ್ನು ಮಾಡಿದ್ರು, ಹಾಗೆ ಆಚಾರ್ಯರೇ ಎಲ್ಲ ಶಿಷ್ಯರಿಗೂ ಕೂಡ ಈ ವೈಕುಂಠದ ವಿಚಿತ್ರ ವರ್ಣನೆ ಅಲ್ಲಿ ಏನು ನಡೀತಾ ಇದೆ ಎಂಬುದನ್ನೆಲ್ಲ ಹೇಳ್ತಾರೆ. 6ನೇ ಪದ್ಯ ಪ್ರಾರಂಭ ಆಗಬೇಕಿವತ್ತು. ಶೇಷದೇವರು ಆನಂದ ತೀರ್ಥರ ಗ್ರಂಥಗಳ ಅಧ್ಯಯನಕ್ಕಾಗಿ ಹೋದದ್ದು ಏನೋ ಕಾರಣ ಅಂತ ಕೇಳಿದ್ದಕ್ಕೆ ಅದರ ಫಲವನ್ನು ಹೇಳ್ತಾರೆ. ತ್ರಿದಿವಾದಿ ಲಭ್ಯಮಪಿ ನಾಸ್ಯ ಫಲಂ. ಸ್ವರ್ಗ ಸಿಗುತ್ತದೆ, ಸ್ವರ್ಗ ಸಿಗೋದಿಲ್ಲ ಅಂತ ತಿಳಿಬೇಡ್ರಿ. ಆಚಾರ್ಯ ಶಾಸ್ತ್ರವನ್ನ ಅಧ್ಯಯನ ಮಾಡಿದರೆ ಕೇವಲ ಮೋಕ್ಷ ಸಿಗ್ತದೆ, ಕೇವಲ ಮೋಕ್ಷ ಸಿಗ್ತದೆ, ಪಾಪ ಸ್ವರ್ಗ ಸಿಗೋದಿಲ್ವಲ್ಲ ಅಂತ ಹೀಗೆ ಅನ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಸ್ವರ್ಗ ಸಿಕ್ಕೇ ಸಿಗ್ತದೆ. ಆದರೆ ಸ್ವರ್ಗ ಅದು ಕೊನೆ ಫಲ ಅಲ್ವೇ ಅಲ್ಲ. ತ್ರಿದಿವಾದಿ ಲಭ್ಯಮಪಿ ನಾಸ್ಯ ಫಲಂ. ಸ್ವರ್ಗ ಮೊದಲಾದವುಗಳು ಸಿಕ್ಕರೂ ಆಚಾರ್ಯ ಶಾಸ್ತ್ರದ ಫಲ ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹೆಂಗೆ ಗೊತ್ತಾ? ಆಚಾರ್ಯ ಶಾಸ್ತ್ರವನ್ನ ಅಧ್ಯಯನ ಮಾಡಿ ಅವನು ಸ್ವರ್ಗಕ್ಕೆ ಹೋಗಿದ್ದಾನೆ ಅಂತ ಹೇಳಿದರೆ, ಕಥಿತಂ ಕೃಷೇರಿವ ಫಲಾಲ ಕುಲಂ. ರೈತನಿಗೆ 1 ವರ್ಷ ಬೆಳೆದ ಮೇಲೆ ಏನ್ ಸಿಗ್ತದೆ ಅಂತ ಹೇಳಿದ್ರೆ, ದಂಟು ಬರ್ತದೆ ನೋಡಪ್ಪ. 1 ವರ್ಷ ಪೂರ್ಣ ಬೆಳೆದಿದ್ದೀಯಲ್ಲ, ಆ 1 ವರ್ಷ ನೀನು ಪಟ್ಟ ಶ್ರಮಕ್ಕೆ ಫಲ ಏನು ಅಂತ ಕೇಳಿದ್ರೆ ಹುಲ್ಲು, ಕಳೆ, ದಂಟು ಅಂತ ಹೇಳಿದ್ರೆ ಎಷ್ಟು ದಡ್ಡತನವೋ. ಆನಂದ ತೀರ್ಥರ ಶಾಸ್ತ್ರವನ್ನ ಅಧ್ಯಯನ ಮಾಡಿದಾಗ ನಮಗೆ ಸಿಗುವುದು ಏನು ಅಂತ ಕೇಳಿದ್ರೆ ಸ್ವರ್ಗ ಮೊದಲಾದವುಗಳು ಅಂದ್ರೆ ಇಷ್ಟೇ ದಡತನದ ಫಲ. ಅದು ಅಲ್ವೇ ಅಲ್ಲ. ಸ್ವರ್ಗಾದಿಗಳು ಆನುಷಂಗಿಕ, ಜೊತೆಗೆ ಬರೋದೇ ಹೊರತಾಗಿ ಪ್ರಧಾನ ಫಲ ಅಲ್ಲ. ತ್ರಿದಿವಾದಿ ಲಭ್ಯಮಪಿ ನಾಸ್ಯ ಫಲಂ ಕಥಿತಂ ಕೃಷೇರಿವ ಫಲಾಲಕುಲಂ ಸ್ವಫಲಂ ತು ಮುಕ್ತಿಪದಂ. ನಿಜವಾದ ಫಲ ಯಾವುದು ಅಂತ ಕೇಳಿದರೆ ಮೋಕ್ಷವೇ ನಿಜವಾದ ಫಲ. ಎಲ್ಲದರ ಆಚಾರ ಬರೇ ಮೋಕ್ಷ 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 ಅಂತ ಹೇಳ್ತಾನೆ ಇದ್ದೀರಿ. ಎಲ್ಲದ ಮೋಕ್ಷ ಅಂದ್ರೆ ಶುಕಶಾರದಾದಿ ಪರಮಾರ್ಥ ವಿಧಾಂ. ಶುಕಾಚಾರ್ಯರು ಹೇಳಿದ್ದಾರೆ,
ಶಾರದಾದೇವಿ ಹೇಳಿದ್ದಾಳಂತೆ ಮೋಕ್ಷದ ಬಗ್ಗೆ. ಆ ಶುಕ ಶಾರದಾದಿಗಳಿಂದ ಹೇಳಲ್ಪಟ್ಟ ಮೋಕ್ಷ ಹೀಗಿದೆ ಅಂತ ಮುಂದೆ ವರ್ಣನೆ ಮಾಡೋರಿದ್ದಾರೆ. ಏನ್ ಹೇಳಿದರು ಶುಕಾಚಾರ್ಯರು? ಏನ್ ಹೇಳಿದರು? ಶ್ರೀಮದ್ ಭಾಗವತದಲ್ಲಿ ಶುಕಾಚಾರ್ಯರು ಹೇಳುವಾಗ ದ್ವಿತೀಯ ಸ್ಕಂದದ 9ನೇ ಅಧ್ಯಾಯದಲ್ಲಿ ಹೇಳುವಾಗ 11ನೇ ಶ್ಲೋಕ ಅಲ್ಲಿ ಹೇಳ್ತಾರೆ, ಶ್ಯಾಮಾವದಾತಾಃ ಶತಪತ್ರಲೋಚನಾಃ ಪಿಶಂಗವಸ್ತ್ರಾಸುರುಚಸ್ಸುಪೇಶಶಃ ಸರ್ವೇ ಚತುರ್ಬಾಹವ ಉನ್ಮಿಷನ್ಮಣಿ ಪ್ರವೇಕ ನಿಷ್ಕಾಭರಣಸ್ಸು ವರ್ಚಸಃ. ಹೇಗಿದ್ದಾರೆ ವೈಕುಂಠದಲ್ಲಿ ಅಂತಂದ್ರೆ ಅದೆಲ್ಲ ಆನಂದ ತೀರ್ಥರ ಶಾಸ್ತ್ರದ ಫಲ ಅಂತ. ಶ್ಯಾಮಾವದಾತಾಃ ನಿತ್ಯ ತರುಣರು, ನಿತ್ಯ ತರುಣರು. ವಯಸ್ಸಾತು ವಾಕಿಂಗ್ ಸ್ಟಿಕ್ ಬಂತು ಅಂತ ಇಲ್ವೇ ಇಲ್ಲ. ವಾಕಿಂಗ್ ಸ್ಟಿಕ್ ಬಂತು, ವಯಸ್ಸಾತು, ಅದು ಬಾಜುಕಿನ ಕಂಬ ಹಿಡ್ಕೊಂಡು ಹತ್ತಿದ್ರು ಮ್ಯಾಲ ಮೆಟ್ಲ ಅಂತಾವೆಲ್ಲ ಇಲ್ಲೇ ಇಲ್ಲ. ಅಲ್ಲಿ ಮೆಟ್ಲನೇ ಇಲ್ಲರಿ, ಮೊದಲನೇ ತೆಗೆದು ಬಿಟ್ರಲ್ಲ ಲಿಫ್ಟ್ ಸೀದಾ. ಅದಕ್ಕೆ ನಿತ್ಯ ತರುಣರಾಗಿರುವಂಥವರು. ಶತಪತ್ರ ಲೋಚನಾಹ, ಒಳ್ಳೆ ಕಮಲದಂತಹ ಕಣ್ಣು. ಪಿಶಂಗ ವಸ್ತ್ರಾಹ, ರೇಷ್ಮೆ ವಸ್ತ್ರಗಳು. ಸುಪೇಶಸಃ, ಇಷ್ಟು ಕೋಮಲ 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 ದೇಹ ಅಂದ್ರೆ ಅಂಥ ದೇಹವನ್ನೇ ನೀವು ನೋಡಿಲ್ವಂತೆ, ಅಷ್ಟು ಸುಂದರ ಆಗಿದೆ ಅಂತ. ಸರ್ವೇ ಚತುರ್ಬಾಹವ, ಯಾರು ಯೋಗ್ಯತೆ ಇದೆಯೋ ಅವರಿಗೆ 4 ಭುಜಗಳು. ನಮ್ಮನ್ನು ನಾವು 4 ಕೈ ನೋಡ್ಕೊಂಡ್ರೆ ಹೆಂಗಿರ್ಬೇಕು ವಿಚಾರ ಮಾಡಿದೆ. ಅಲ್ಲ, ನಾವು ನೋಡ್ಕೊಂಡ್ರೆ ಮೂರ್ಛೆ ಹೋಗ್ತೀವಿ, ಆ ವಿಷಯ ಬೇರೆ. ಯಾಕೆಂದ್ರೆ ನಮಗೆ 2 ಕೈಗಳಲ್ಲಿ ನೋಡಿಯೇ ಅಭ್ಯಾಸ ಇಲ್ಲ, ಇನ್ನು 4 ಕೈ ನೋಡ್ತಿರ್ತೀವಿ ಎಲ್ಲಾದ್ರೂ. ಚತುರ್ಬಾಹವ, ಏನು ಸೊಗಸರಿ ಎಲ್ಲ ಆದರೂ 4 ಭುಜಗಳು. ದೇವರಿಗೆ ಹೇಗೆ 4 ಕೈಗಳಿದೆಯೋ ಹಾಗೆ 4 ಕೈಗಳಿದ್ದದ್ದಂತೆ. ಹೀಗೆ ಶುಕಾಚಾರ್ಯರು ಭಾಗವತದ ದ್ವಿತೀಯ ಸ್ಕಂದದಲ್ಲಿ ವೈಕುಂಠದ ವರ್ಣನೆಯನ್ನು ಮಾಡಿದ್ದಾರೆ. ಅಂತಹ ವೈಕುಂಠ ಇನ್ನು ಅನೇಕ ವಿಷಯ ಇದೆ, ಅದನ್ನೆಲ್ಲ ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾರೆ, ಅಲ್ಲಿಯೇ ತಿಳ್ಕೊಳ್ಳೋಣ. ಇಂಥ ವೈಕುಂಠ ದೊರೆಯುವುದು ನಮ್ಮ ಆನಂದ ತೀರ್ಥರ ಶಾಸ್ತ್ರದ ಫಲ. ಇನ್ನು ಮುಂದೆ ಶಾರದಾದೇವಿ ಹೇಳಿದ್ದಾಳಂತೆ. ಶಾರದಾದೇವಿ ಯಾಕೆ ಹೇಳಿದ್ಲು ಅಂತ ಯಾರೋ ಪ್ರಶ್ನೆ. ಶಾರದಾದೇವಿ ಅಂದರೆ ಸರಸ್ವತಿ, ಅವಳು ಯಾವಾಗ ಹೇಳಿದ್ಲು ನಮಗೆ ಗೊತ್ತಿಲ್ಲ. ಅದಕ್ಕೆ ಮಹಾಭಾರತದಲ್ಲಿ ಒಂದು ಪರ್ವ, ವನಪರ್ವ ಅಂತದಕ್ಕೆ ಹೆಸರು. ಆ ಮಹಾಭಾರತದ ವನಪರ್ವದ ಅಲ್ಲೊಂದು ಒಳಗೊಂದು ಉಪಪರ್ವ, ಸಣ್ಣ ಪರ್ವ. ಮತ್ತೆ ಅದರಲ್ಲಿ ಮಾರ್ಕಾಂಡೇಯ ಸಮಸ್ಯಾ ಪರ್ವ ಅಂತ ಬರ್ತದೆ. ಮಾರ್ಕಾಂಡೇಯ ಸಮಸ್ಯಾ ಪರ್ವ ಅಂದರೆ ಈಗ ಎಲ್ಲರಿಗೂ ಒಂದೊಂದು ಸಮಸ್ಯೆ ಇರ್ತದಲ್ಲ, ಮಾರ್ಕಾಂಡೇಯರಿಗೂ ಒಂದು ಸಮಸ್ಯೆ ಕಾಣಿಸ್ತದೆ ಪಾಪ. ಮಾರ್ಕಾಂಡೇಯ ಸಮಸ್ಯೆ ಅಂದರೆ ಮಾರ್ಕಾಂಡೇಯರ ಜೊತೆಗೆ ಕುಳಿತುಕೊಂಡು ಪಾಂಡವರು ಮಾರ್ಕಾಂಡೇಯರು ಮಾತಾಡಿದ ವಿಚಾರ ಅಂತ ಅರ್ಥವೇ ವಿನಃ ಅವ್ರಿಗೊಂದೇನೋ ಸಮಸ್ಯೆ ಬಂದಿತ್ತು ಅಂತ ತಿಳಿಬಾರ್ದು. ಆ ಮಾರ್ಕಾಂಡೇಯ ಸಮಸ್ಯಾ ಪರ್ವದಲ್ಲಿ ಧರ್ಮರಾಜನ ಪ್ರಶ್ನೆಗಳು. ಧರ್ಮರಾಜ ಕೇಳ್ತಾನೆ, ಸ್ವಾಮಿ, ಲೋಕದಲ್ಲಿ ಅಗ್ನಿಹೋತ್ರ ಮಾಡ್ತಾರೆ, ನಿತ್ಯದಲ್ಲಿ ಅಗ್ನಿ ಪೂಜೆಯನ್ನು ಮಾಡುತ್ತಾರೆ, ಗೋದಾನವನ್ನು ಮಾಡ್ತಾರೆ, ಸುವರ್ಣದಾನ, ಕನ್ಯಾದಾನವನ್ನೆಲ್ಲ ಮಾಡ್ತಾರೆ. ಇವುಗಳ ಫಲ ಏನು ಅಂತ ತಿಳಿದ್ರೆ ನಮಗೂ ಮಾಡಬೇಕು ಅಂತ ಒಂದು ಉತ್ಸಾಹ ಬರಬಹುದು. ದಯಮಾಡಿ ಅದನ್ನು ಹೇಳ್ರಿ ಅಂತ ಕೇಳಿದಾಗ ಒಂದೊಂದಾಗಿ ಹೇಳ್ತಾ ಬರ್ತಾರೆ ಮಾರ್ಕಾಂಡೇಯರು. ಅದು ಮಾರ್ಕಾಂಡೇಯರು ಹೇಳುವಾಗ ತಾವು ನೇರವಾಗಿ ಹೇಳಿದ್ದನ್ನು ಹೇಳೋದಿಲ್ಲ. ಅಲ್ಲಿ ತಾರ್ಕ್ಷ ಅಂತ ಒಬ್ಬ ಮುನಿ, ತಾರ್ಕ್ಷ ಮುನಿ ಅಂತ ಅವನ ಹೆಸರು. ಆ ತಾರ್ಕ್ಷ ಮುನಿ ಸರಸ್ವತೀ ದೇವಿಯನ್ನ ಭೇಟಿಯಾದಾಗ ಇದರ ಪ್ರಶ್ನೆ ಕೇಳಿದ್ದಂತೆ. ಇವುಗಳನ್ನೆಲ್ಲ ಕನ್ಯಾದಾನ ಮಾಡಿದ್ರೆ ಏನು ಪುಣ್ಯ, ಗೋದಾನ ಮಾಡಿದ್ರೆ ಏನು ಪುಣ್ಯ. ನಮಗೆ ಎಲ್ಲೋ ಮಹಾಭಾರತದಲ್ಲೋ ಭಾಗವತದಲ್ಲೋ ಅಲ್ಲಿ ಕೇಳಿರ್ತೇವೆ. ಅಲ್ಲಿ ಹೇಳುವಾಗ ಒಂದು ಮಾತು ಹೇಳ್ತಾರೆ, ಸ್ವಕರ್ಮಭಿಃ ದಾನವ ಸನ್ನಿರುದ್ಧೇ ತೀವ್ರಾಂಧಕಾರೇ ನರಕೆ ಪತಂತಂ ಮಹಾರ್ಣವೇ ನೌರಿವ ವಾತಯುಕ್ತ ದಾನಂ ಗವಾಂ ತರಯತೆ ಪರತ್ರ. ನಮ್ಮನ್ನ ಮೇಲೆ ಒಂದು ದಿಕ್ಕಿನಿಂದ ಇನ್ನೊಂದು ದಿಕ್ಕಿಗೆ ಹೀಗಿಟ್ಕೊಳ್ರಿ. ಅಕಸ್ಮಾತ್ ಎಲ್ಲೋ ಒಂದು ಗಾಢವಾದ ಕತ್ತಲೆ ಇದೆ, ಜೊತೆಗೆ ನೀರು ಬೇರೆ ಇದೆ, ನದಿ ಬೇರೆ ಇದೆ. ಈಚೆ ದಡದಿಂದ ಆಚೆ ದಡಕ್ಕೆ ಹೋಗಬೇಕು ಅಂತಿದ್ದಾಗ ಒಂದು ಹಡಗ ಬೇಕಲ್ಲ, ನಮಗೆ ನೌಕೆ ಬೇಕಲ್ಲ. ಆ ನೌಕೆ ಹೇಗೆ ಕತ್ತಲೆಯಲ್ಲಿ ನದಿಯಲ್ಲಿ ಈ ಕಡೆಯಿಂದ ಆ ಕಡೆ ದಾಟಿಸುವ ಕೆಲಸವನ್ನು ಮಾಡಬಹುದೋ, ಸುಮ್ಮನೆ ದೃಷ್ಟಾಂತವಾಗಿ, ಹಾಗೆ
ಗೋವು ಆಕಳೇನಿದೆಯಲ್ಲ ಅದು ನಮ್ಮನ್ನ ನರಕದಲ್ಲಿ ಈ ದಂಡೆಯಿಂದ ಆ ದಂಡಿಗೆ ಪಾರ ಮಾಡಿ ಕಳಿಸಿಬಿಡ್ತದಂತೆ. ನಿಜವಾದ ಗೋದಾನ ಮಾಡುವುದು ಒಂದಾದರೆ ತಿಲಧೇನು ದಾನ, ಜಲಧೇನು ದಾನ, ಆಮೇಲೆ ಗುಡಧೇನು ದಾನ, ಇವೆಲ್ಲ ಬೇರೆ ಬೇರೆ ಇದೆ. ಎಳ್ಳಿನಿಂದ ಮಾಡಿದ ಆಕಳನ್ನು ದಾನ ಮಾಡಬಹುದು, ಬೆಲ್ಲದಿಂದ ಮಾಡಿದ ಆಕಳನ್ನು ದಾನ ಮಾಡಬಹುದು. ಈ ಬೆಲ್ಲದ್ದು ಸಕ್ಕರೆದು ಗೊಂಬೆ ಮಾಡ್ತಿರ್ತಾರಲ್ಲ, ಹಂಗೆ ಆಕಳ ಮಾಡಿಯೂ ದಾನ ಮಾಡಬಹುದು. ಎಲ್ಲರಿಗೂ ಅದು ಮಾಡ್ಲಿಕ್ಕೆ ಆಗ್ತಿರೋದಿಲ್ಲ, ಅದಕ್ಕೆ ಇದನ್ನು ಹೇಳಿದ್ದಾರೆ. ಹೀಗೆ ಹೇಳಿ ಆಮೇಲೆ ಕನ್ಯಾದಾನ ಮಾಡಿದ್ರೆ ಏನು ಪುಣ್ಯ ಬರ್ತದೆ ಅಂತ ಕೇಳಿದರೆ ಅದಕ್ಕೆ ಒಂದು ಮಾತು ಹೇಳಿದರು. ಇಂದ್ರಲೋಕದಲ್ಲಿ ಇವ್ರಿಗೊಂದು ಸೀಟ್ ಇರ್ತದಂತೆ ಕನ್ಯಾದಾನ ಮಾಡಿದವರಿಗೆ ಅಂತ ಹೇಳ್ತಾರೆ. ತುಂಬ ಆಶ್ಚರ್ಯ. ಸಾಮಾನ್ಯವಾಗಿ ಕನ್ಯಾದಾನ ಎದಕ್ಕೆ ಅಂತ ಇನ್ನೇನೋ ಮಗಳು ಹುಟ್ಟಾಳೆ ಲಗ್ನ ಮಾಡಿಕೊಡ್ಬೇಕು, ಕೊಟ್ಬಿಡ್ತೀವಿ ಅಷ್ಟೇ ಕೆಲಸ ನಮಗೆ. ಯೋ ಬ್ರಾಹ್ಮದೇಯಾಂತು ದದಾತಿ ಕನ್ಯಾಂ ಭೂಮಿ ಪ್ರದಾನಂಚ ಕರೋತಿ ವಿಪ್ರೇ ದದಾತಿ ದಾನಂ ವಿಧಿನಾಚಯಶ್ಚ ಸಲೋಕಮಾಪ್ನೋತಿ ಪುರಂದರಸ್ಯ. ಪುರಂದರನ ಲೋಕವನ್ನು ಪಡಿತಾನೆ ಅಂತ ಹೀಗೆ ಒಂದೊಂದು ಹೇಳ್ತಾ ಬಂದು ಆಗ ತಾರ್ಕ್ಷ ಉವಾಚ, ತಾರ್ಕ್ಷ ಕೇಳ್ತಾನಂತೆ, ಅಮ್ಮ ಇದಂ ಶ್ರೇಯ ಪರಮಂ ಮನ್ಯಮಾನಾಃ. ಯಾವ ಋಷಿಗಳು ಇದು ಅತ್ಯಂತ ಶ್ರೇಯಸ್ಕರವಾದದ್ದು, ಇಲ್ಲಿ ಹೋದ ಮೇಲೆ ಮತ್ತೆ ಬರಬೇಕು ಅಂತ ಅನಿಸುವುದಿಲ್ಲವೋ ಅಂತಹ ಒಂದು ಊರು ಯಾವುದು, ಅಂತಹ ಒಂದು ಸ್ಥಳ ಯಾವುದು ನನಗೆ ಹೇಳು ಅಂತ ಕೇಳಿದಾಗ ಸರಸ್ವತ್ಯುವಾಚ, ಸರಸ್ವತಿ ಹೇಳ್ತಾಳೆ, ನೋಡು ಅಂತಹ ಊರು ಯಾವುದು. ತಾರ್ಕ್ಷ ಮುನಿಗಳು ಮತ್ತೊಂದು ಕೇಳುತ್ತಾರೆ. ಗುರುಗಳು ತಮ್ಮ ಶಿಷ್ಯರಿಗೆ ಅದನ್ನು ಏಕಾಂತದಲ್ಲಿ ಕರೆದು ಹೇಳ್ತಾರಂತೆ, ನೋಡಯ್ಯ ನಾನೆಲ್ಲ ಈ ಸಾಧನೆ ಮಾಡಿಕೊಂಡಿದ್ದೇನೆ, ಅಂಥ ಲೋಕಕ್ಕೆ ಹೊರಟಿದ್ದೇನೆ, ನಿನಗೂ ಬರುವುದಾದರೆ ಈ ಸಾಧನೆಯನ್ನು ಮಾಡಿಕೊಂಡು ಬಾ ಅಂತ ಹೇಳ್ತಾರಲ್ಲ, ಅಂತಹ ಲೋಕ ಯಾವುದು ಅಂತ ಕೇಳಿದ್ರೆ ಸರಸ್ವತಿ ಹೇಳ್ತಾಳಂತೆ, ತಂ ವೈ ಪರಂ ವೇದವಿದ ಪ್ರಪನ್ನಾಃ ಪರಂ ಪರೇಭ್ಯ ಪ್ರಥಿತಃ ಪುರಾಣಂ. ಅಲ್ಲಿ ಹೋಗುವುದಕ್ಕೆ ಮೆಟ್ಟಲುಗಳಂತೆ. ಯಾವ್ದ್ಯಾವುದು ಮೆಟ್ಟಲುಗಳು ಅಂದರೆ ಸ್ವಾಧ್ಯಾಯ ದಾನಂ ವ್ರತ ಪುಣ್ಯ ಯೋಗೈ ತಪೋಧನಾ ವೀತಶೋಕ ವಿಮುಕ್ತಾ ತಸ್ಯಾಥ ಮಧ್ಯೆ ವೇತಸಃ ಪುಣ್ಯಗಂಧ. ಅಲ್ಲಿ ಹೋಗುವಾಗ ಯಾವುದಾದ್ರೂ ಶಾರ್ಟ್ಕಟ್ ಇದೆಯಾ ಅಂದರೆ ಶಾರ್ಟ್ಕಟ್ ಇಲ್ವಂತೆ. ಶಾರ್ಟ್ಕಟ್ ಹುಡುಕ್ಲಿಕ್ಕೆ ಹೋದರೆ ಸಿಗೋದಿಲ್ವಂತೆ. ಇದೊಂದೇ ದಾರಿಯಂತೆ. ಸ್ವಾಧ್ಯಾಯ ದಾನ ವ್ರತ ಪುಣ್ಯ ಇವುಗಳನ್ನು ಸಂಪಾದನೆ ಮಾಡಬೇಕು. ಎಷ್ಟೆಷ್ಟು ಹೆಚ್ಚೆಚ್ಚು ಪುಣ್ಯಗಳ ಗಂಟನ್ನು ನೀವು ಸಂಪಾದನೆ ಮಾಡ್ತಾ ಹೋಗ್ತೀರಿ ಅಷ್ಟಷ್ಟು ನಿಮಗೆ ಅಲ್ಲಿಗೆ ಹೋಗಲಿಕ್ಕೆ ಅವಕಾಶ ಆಗ್ತದೆ. ಅಲ್ಲಿ ಏನಿದೆ ಅಂತ ಕೇಳಿದ್ರೆ ಮಹಾಭಾರತದಲ್ಲಿ ಹೇಳ್ತಾರಂತೆ, ತಸ್ಯಾಥ ಮಧ್ಯೆ ವೇತಸಃ ಪುಣ್ಯಗಂಧ. ಒಂದು ದೊಡ್ಡ ಮರ ಇದೆ ಅಂತ, ಅದಕ್ಕೊಂದು ಮರದ ಒಂದು ಸುತ್ತು ಬಳ್ಳಿ. ಆ ಬಳ್ಳಿ ಹೇಗಿದೆ ಅಂದರೆ ಸಹಸ್ರ ಶಾಖ, 1000 ಶಾಖೆಗಳಿವೆ ಅಂತೆ ಆ ಬಳ್ಳಿಗೆ. ಮರಕ್ಕಿರ್ತದೆ, ಇದು ಯಾವ ಮರಕ್ಕೆ ಅಂಟಿಕೊಂಡಿದೆಯೋ ಅದಕ್ಕಿರಬೇಕು, ಅಥವಾ ಬಳ್ಳಿಗಳದ್ದೇ 106 ಟಿಸಿಲು ಹೊಡ್ಕೊಂಡಿರಬೇಕು. ಅಂತಹದ್ರಲ್ಲಿ ಅದರ ವಾಸನೆ ಪುಣ್ಯಗಂಧ ಅಂತೆ, ಘಮ 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 ಬರ್ತಿರ್ತದಂತೆ. ನಾವು ಇಲ್ಲೆಲ್ಲ ಒಂದು ಅಡಿಗಿನ ಘಮ ಘಮ ಅಂತ ಮಾಡಲಿಕ್ಕೆ ಏನೇನು ಹಾಕ್ಬೇಕೋ ಎಲ್ಲ ಹಾಕಿ ಕೊನೆಗೆ ಅಷ್ಟು ಹಾಕಿದ ಮೇಲೂ ವಾಸನೆ ಬರಂಗಿಲ್ಲ. ಯಾಕಂತ ಕೇಳಿದ್ರು, ನೆಗಡಿ ಬಂದಿತ್ತು ತೂತ್ರ ಅಷ್ಟೇ, ಇನ್ನೇನು ಮಾಡಲಿ ಬರ್ತದೆ. ಘಮ ಘಮ ಅಂತ ಬರಲಿಲ್ಲ. ಯಾಕೆ ಬರಲಿಲ್ಲ ರೀ ಆಚಾರ್ಯ? ಹಾಕಿದ್ದೀವಿ ವಾಸನೆ ಯಾಕೆ? ಮೂಗಿಲ್ಲ ಅಂತ ಅರ್ಥ, ಮೂಗಣ್ಣ ಅಂತ ಅರ್ಥ. ಹಾಗಾಗಿ ವೇತಸಃ ಪುಣ್ಯಗಂಧ. ಅಲ್ಲಿ ತಸ್ಯ ಮೂಲಾತ್ ಸರಿತಃ ಪ್ರಸ್ರವಂತಿ. ಆ ಮರದ ಬೇರುಗಳಿಂದ ಹರಿತದಂತೆ ನದಿ. ಹೇಗಿದೆ? ಮಧೂದಕ ಪ್ರಸ್ರವಣ ಸುಪುಣ್ಯ. ಜೇನುತುಪ್ಪವೋ ನೀರೋ ಗೊತ್ತಾಗೋದಿಲ್ವಂತೆ. ಅದು ಜೇನುತುಪ್ಪವೋ ನೀರೋ ಅಂತ ಗೊತ್ತಾಗೋದಿಲ್ಲ. ಅಷ್ಟು ತಿಳಿಯಾದ ಸಿಹಿಯಾದ ನೀರು ಅದರ ಜೊತೆಗೆ ಹರಿದು ಬರ್ತಾ ಇರ್ತದೆ. ಶಾಖಾಂ ಮಹಾನದ್ಯ ಸಯ್ಯಾಂತಿ ಸಿಕತಾಶಯ. ಅಲ್ಲಲ್ಲಿ ದೊಡ್ಡ ದೊಡ್ಡ ನದಿಗಳು ಹರಿತಾ ಇವೆಯಂತೆ. ಎದರದ್ದು? ಈ ನೀರು ಹೋಗಿ ಧಾನಾಪೂಪಾಹ ಮಾಂಸಶಾಖಾಹ ಸದಾ ಪಾಯಸ ಕರ್ದಮಾಹ. ಅಲ್ಲಿ ಈ ಸುಮ್ಮನೆ ಒಂದು ತಮಾಷೆ ಮಾಡ್ತಾರೆ. ಏನು ಅಂದರೆ, ಈ ನದಿಗಳಲ್ಲಿ ಹೇಗೆ ಅಲ್ಲಲ್ಲಿ ಪಾಚಿಗಟ್ಟಿರ್ತದಲ್ಲ, ಕೆಸರಿಗೆ ಅದು ಹುದುಲು, ಅದೇನಾಗಿರುತ್ತೆ ಅಂದರೆ ನೀರು ಒಣಗಿಬಿಟ್ಟಿರ್ತದೆ, ಬಿಸಿಲು ಬಂದಿರ್ತದೆ, ಸ್ವಲ್ಪ ಗಟ್ಟಿಯಾಗಿರ್ತದಲ್ಲ. ಹಾಗೆ ಈ ನದಿಗಳಲ್ಲಿ ಇರುವುದು ಯಾವುದು ಅಂದರೆ ಪಾಯಸ ಕರ್ದಮ ಅಂತೆ. ಪಾಯಸವೇ ಹಾಗೆ ಇರ್ತದಂತೆ ಆ ನದಿಗಳಲ್ಲಿ. ಅಲ್ಲಲ್ಲಿ ವೈಕುಂಠದ ನದಿಗಳಲ್ಲಿ ಶಾವ್ಗಿ ಪಾಯಸ ಯಾರಿಗೆ ಭಾಳ ಪ್ರೀತಿ ನೋಡ್ರಿ ಅವ್ರಿಗೆ ಹೇಳ್ಬೇಕಂತೆ. ಹೆಸರುಬೇಳೆ ಪಾಯಸ, ಶಾವ್ಗಿ ಪಾಯಸ, ರವಾ ಪಾಯಸ ಅಂತ ಇರ್ತದಲ್ಲ. ಒಟ್ಟು ಅಪ್ಪಿ ಪಾಯಸ, ಕೆಲವರಿಗೆ ಅಪ್ಪಿ ಪಾಯಸ ಪಾಪ. ಅದಕ್ಕೆ ಇದೇ
ಅಲ್ಲಲ್ಲಿ ಅಲ್ಲಲ್ಲಿ ನಿಂತ ಈ ಹುಲ್ಲುಗಳು ಜೊಂಡುಗಳು ಇದ್ದಂತೆ ಇರ್ತದಂತೆ. ಅದರಲ್ಲಿ ಹೆಂಗಿರ್ಬೇಡ್ರಿ, ಬಕೀಟ್ ತೊಗೊಂಡು ಹೋಗಿಬಿಟ್ರೆ ಮುಗೀತು ಹೇಳ್ತೀನಿ. ಎಲ್ಲರ ಕೊಡ ಬಕೀಟು ಬಾಟ್ಲಿ, ಕೊಡ ಬಕೀಟ್ ಚೇಂಜ್ ಆಗ್ತದೆ. ಬಾಟ್ಲಿ ವಾಟರ್ ಬ್ಯಾಗ್ ಎರಡು ತೊಗೊಂಡು ಹೋಗೋದು, ವಾಟರ್ ಬಾಟಲು ತುಂಬ್ಕೊಂಡು ಬರೋದ್ರಿ. ಇದಕ್ಕೆ ತುಂಬ್ಕೊಂಡು ಬರೋದೇನು ನಿಮ್ಮನಿ ಮುಂದೆ ಹರಿತಾವಲ್ಲಿ, ಅಲ್ಲಿ ನಮ್ಮನಿ ಮುಂದೆ ಹರಿತಾವ, ಸುಳ್ಳು ಯಾಕವಲ್ಲಿ. ಅಂತಹ ನದಿಗಳು ಹರಿತಾ ಇದೆ. ಧಾನಾಪೂಪ, ಅಲ್ಲಲ್ಲಿ ಅಲ್ಲಲ್ಲಿ ಅಪೂಪಗಳಂತೆ, ಅಲ್ಲಲ್ಲಿ ಅಲ್ಲಲ್ಲಿ ಹಣ್ಣುಗಳು ತೇಲ್ತಾ ಇರ್ತದಂತೆ. ನಿಮ್ಮ ಮನೆ ಹತ್ತಿರವೇ ನದಿ ಇಂಥದ್ದು. ಎಲ್ಲೋ ಮತ್ತೆ ಒಂದು ಸ್ಕೂಟರ್ ತಗೊಂಡು ಕಿಕ್ ಹೊಡ್ಕೊಂಡು ಹೋಗಿ ಬಂದು ಅಂತ ಇಲ್ವೇ ಇಲ್ಲ. ನಿಮ್ಮ ಮನೆ ಎಲ್ಲಿದೆ ಅಲ್ಲೇ ಇದೆ ಅಂತ. ಎಂಥ ಅದ್ಭುತವಾದ ಲೋಕ ಅದು. ಯತ್ರ ಅಗ್ನಿಮುಖಾದೇವಾಹ ಸೇಂದ್ರಾಹ ಸ ಮರುದ್ಗಣಾಹ ಈಜಿರೆಯ ಕೃತಭಿಶ್ರೇಷ್ಠೈ ತತ್ ಪರಮಂ ಪದಂ ಮುನಿ. ಹೀಗೆ ಅಮ್ಮನವರು ವೈಕುಂಠದ ವರ್ಣನೆಯನ್ನು ಮಾಡ್ತಾರೆ ಸರಸ್ವತೀ ದೇವಿ. ಇಂತಹ ವೈಕುಂಠ ಅದಕ್ಕೆ ಹೇಳಿದ್ರು ಶುಕ ಶಾರದಾದಿ ಪರಮಾರ್ಥವಿದಾಂ. ಈ ವೈಕುಂಠ ಲೋಕ ಇದು ಆಚಾರ್ಯರ ಶಾಸ್ತ್ರದ ಅಧ್ಯಯನದ ಫಲ ಅಂತ ತಿಳಿದುಕೊಂಡು ಶೇಷದೇವರು ಹೇಳ್ತಾ ಇದ್ದದ್ದನ್ನ ಯಾರು ಹೇಳ್ತಿದ್ರು? ಆಚಾರ್ಯರು ತಮ್ಮ ಶಿಷ್ಯರಿಗೆಲ್ಲ ಹೇಳ್ತಾ ಇದ್ದಾರಂತೆ. 7ನೇ ಶ್ಲೋಕ ಒಂದು ಓದಿ ಅರ್ಥ ಮುಗಿಸಿ ಆಮೇಲೆ ಈ ತಂತ್ರ ಯಾಕೆ ಉಪಯೋಗಿಸ್ಕೊಂಡ್ರು ಅಂತ ಹೇಳ್ತೀವಿ. ಪರಮಾಗಮಾರ್ಥವರ ಶಾಸ್ತ್ರಮಿದಂ ಭಜತಾ ಮಮಾನವ ಕಲಾರಚಿತಂ ರಜತಾ ಮಹೋ ಪರಮ ವೈಷ್ಣವತಾಂ ರತಗೆ ಸ್ವಲೋಕಮಜಿತೋ ದಿಶತಿ. ಸ್ವಲೋಕಂ ಅಜಿತಃ ದಿಶತಿ, ತನ್ನ ಲೋಕವನ್ನ ಕೊಡ್ತಾನಂತ. ಯಾರು? ದೇವರು ತನ್ನ ಮನೆಯನ್ನ ನಮಗಾಗಿ ಕೊಡ್ತಾನಂತೆ. ಯಾರಿಗೆ ನಮಗಾಗಿ? ಆಚಾರ್ಯ ಶಾಸ್ತ್ರವನ್ನ ಅಧ್ಯಯನ ಮಾಡಿ ಬಂದ ಜನರಿಗೆ ದೇವರು ತನ್ನ ಮನೆಯನ್ನು ಬಿಟ್ಟು ಕೊಡ್ತಾನಂತೆ. ಶ್ವೇತದ್ವೀಪ ಅನಂತಾಸನ ಮೊದಲಾದ ಆಲಯದೊಳಿಟ್ಟು ಅಣುಗಲಂದದಲ್ಲಿ ಅವರ ವಶನಾಗುವ ನಿವನ ಕಾರುಣ್ಯಕೇನೆಂಬೆ ಜಗನ್ನಾಥದಾಸರು ಕರುಣಾಸಂಧಿಯಲ್ಲಿ ಹೇಳುವಾಗ, ಅಣುಗಲಂದದಲ್ಲಿ ಅವರ ವಶನಾಗುವ ನಿವನ ಕಾರುಣ್ಯಕೇನೆಂಬೆ. ನಮ್ಮನ್ನು ನಿಂತ್ಕೊಂಡಿರ್ತಾನಂತೆ, ಏನ್ ಬೇಕು ನಿಂಗ ಅಂತ ಕೇಳ್ತಾನಂತೆ ದೇವರು. ನಾವು ಹೋಗಿ ಕೇಳ್ಬೇಕು, ಸ್ವಾಮಿ ನಿನ್ ಸೇವಾ ಏನ್ ಮಾಡ್ಬೇಕು ಹೇಳು ಅಂತ. ಅಂಥದ್ದು ದೇವರು ನಮ್ಮ ಮನೆಗಳಲ್ಲಿ ಇದ್ದು ಅಣುಗಲಂದದಲವರ ವಶನಾಗುವ ನಿವನ ಕಾರುಣ್ಯಕೇನೆಂಬೆ. ನಿಂಗೇನ್ ಬೇಕೋ, ನಿಂಗೇನ್ ಬೇಕು ಹೇಳು. ಪಾಪ ಸಂಸಾರದಲ್ಲಿ ಇದ್ದಾಗ ಏನೇನೋ ಕಷ್ಟಪಟ್ಬಿಟ್ಟಿದ್ದಿ, ಅದು ಸಿಕ್ಕಿಲ್ಲ ಇದು ಸಿಕ್ಕಿಲ್ಲ, ತಿನ್ಬೇಕು ಅಂತ ಅಪೇಕ್ಷೆ ಇತ್ತು, ಪಾನಿಪುರಿ ತಿನ್ಬೇಕು ಅಂತಿತ್ತೋ ಏನೋ ಗೊತ್ತಿಲ್ಲ, ಮಡಿಯಲ್ಲಿ ಸಮೋಸ ಮಾಡಿದ್ರೋ ಇಲ್ಲೋ ಗೊತ್ತಿಲ್ಲ, ತಿನ್ಬೇಕು ಅಂತ ಅಪೇಕ್ಷೆ ಇತ್ತೋ ಏನೋ, ಬೇಕಾದ್ರೆ ಹೇಳು ಅಂದ್ರು. ಕಡ್ಲಿ ಹಿಟ್ಟೇ ಇಲ್ಲ, ಮೈದಾ ಹಿಟ್ಟೇ ಇಲ್ಲ, ಅಲ್ಲಿ ಇಲ್ಲಿಂದ ಬರ್ಬೇಕು. ಅದಕ್ಕೆ ದಿಶತಿ, ಅಲ್ಲಿ ಪರಮಾತ್ಮ ನಿಮಗೆ ಏನು ಬೇಕೋ ಅದನ್ನ ತಂದು ಕೊಡ್ತಾನೆ ಅಂತ ಹೇಳ್ತಾರೆ. ಇಲ್ಲಿ ಹೇಳುವಾಗ ಪರಮ ಆಗಮಾರ್ಥ ವರಶಾಸ್ತ್ರಮಿದಂ, ಉತ್ತಮವಾದ ಪರಮ ಉತ್ತಮವಾದ ಆಗಮ ವೇದಾದಿಗಳ ಅರ್ಥವನ್ನ ತಿಳಿಸಿಕೊಡುವ ವರಶಾಸ್ತ್ರ, ಶ್ರೇಷ್ಠವಾದ ಶಾಸ್ತ್ರ ಆನಂದ ತೀರ್ಥರ ಶಾಸ್ತ್ರ. ಅದನ್ನ ರಚನೆ ಮಾಡಿದವರು ಯಾರು? ಅಮಾನವ ಕಲಾ ರಚಿತಂ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಅಮಾನವ ಅಂದ್ರೆ ವಾಯುದೇವರು, ವಾಯುದೇವರಿಗೆ ಅಮಾನವ ಅಂತ ಕರೀತಾರಂತೆ. ವಾಯುದೇವರಿಗೆ ಮಾನವ ಅಂತೂ ಹೆಸರದ, ಮತ್ತ ಮಾನವ ಅಂತ ಹೆಸರದ, ಅಮಾನವ ಅಂತ ಹೆಸರದ. ಮನುಷ್ಯರಲ್ಲ ಅವರು, ತೋರಿಕೆಗೆ ಮಾತ್ರ ಮನುಷ್ಯನಂತೆ ಕಾಣುವ ವಾಯುದೇವರು ಅವರ ಒಂದು ಕಲೆ, ಒಂದು ಅಂಶದಿಂದ ರಚಿತವಾಗಿರುವ ಈ ಶಾಸ್ತ್ರವನ್ನ ಅಧ್ಯಯನ ಮಾಡಿದ್ದಕ್ಕಾಗಿ ಪರಮ ವೈಷ್ಣವತಾಂ ರಜತಾಂ, ಯಾರು ಪರಮ ವೈಷ್ಣವರಾಗ್ತಾರೆ, ವಿಷ್ಣು ಭಕ್ತಿಯನ್ನು ಮಾಡ್ತಾರೆ, ಅವರಿಗೆ ಸ್ವಲೋಕಂ ಅಜಿತಃ ದಿಶತಿ, ತನ್ನ ಲೋಕವನ್ನು ಕೊಡ್ತಾನೆ. ನಿನ್ನೆ ಒಂದು ಮಾತು ಕೇಳಿದ್ದೆ, ಶ್ವೇತದ್ವೀಪ ಅನಂತಾಸನ ವೈಕುಂಠಗಳು ಎಲ್ಲಿವೆ ಅಂತ. ಎಲ್ಲಿವೆ ಅಂದ್ರೆ ಏನ್ರಿ ಅರ್ಥ? ಅದಕ್ಕೆ ಎಲ್ಲೋ ಒಂದ್ ಕಡೆ ಇರಬೇಕಲ್ಲ. ಎಲ್ಲಿವೆ ಅಂದ್ರೆ ಏನು? ನಮಗೇನು ತಿಳಿದಿರಬೇಕು ಅಂದರೆ ಬ್ರಹ್ಮಾಂಡದ ಒಳಗಡೆಗೆ ಇದೆಯೋ, ಬ್ರಹ್ಮಾಂಡದ ಆಚೆ ಇದೆಯೋ ಲೋಕಗಳು ಎಲ್ಲಿದೆ ನಮಗೆ ಗೊತ್ತಿಲ್ಲ. ನಮಗೇನಾಗಿದೆ ಅಂದರೆ ಪುರಾಣದಲ್ಲಿ ಹೇಳುವಾಗ ಅವರು ಅರ್ಧ, ಕೇಳವರು ಅರ್ಧ, ಟೋಟಲ್ ಪೂರ್ಣ ಆಯ್ತು ಅಂತ ಲೆಕ್ಕ ಅಷ್ಟೆ. ಇವರ ಅರ್ಧ, ಅವರ ಅರ್ಧ, ಅರ್ಧ ಅರ್ಧ ಸೇರಿ ಫುಲ್. ಅದಕ್ಕೆ ಅರ್ಧಾಂಗಿನಿ ಅಂತ ಕರೀತಿರ್ತಾರೆ ನೋಡ್ರಿ. ಯಾರಿಗೆ? ಹೆಂಡತಿಗೆ. ಅವಳ ಅರ್ಧಾಂಗಿನಿ. ಮತ್ತೆ ಇವನು ಅರ್ಧಾಂಗ. ಅವಳ ಅರ್ಧಾಂಗಿನಿ ಇವನೇನಾಗ್ಬೇಕು? ಇವನು ಅರ್ಧಾಂಗ ಆಗ್ತಾನೆ. ಎರಡೂ ಕೂಡಿದ ಮೇಲೆ ಪೂರ್ಣಾಂಗ. ಅವನು ಯಾರು? ಮಗ ಇದ್ದಾನಲ್ಲ, ಅವನೇ ಪೂರ್ಣಾಂಗ. ಇನ್ಯಾರಾಗ್ಬೇಕು ಮತ್ತಿನ್ನು? ಹಾಗಾಗಿ ಮಕ್ಕಳು ಪೂರ್ಣಾಂಗ ಆದ್ರೆ ಹೆಂಡತಿ ಅರ್ಧಾಂಗ, ಗಂಡ ಅರ್ಧಾಂಗ. ಹಾಗಾದ್ರೆ ನಾವು ಏನು ಅರ್ಧ ಕೇಳಿದ್ದೇವೆ ಅಂದ್ರೆ ಶ್ವೇತದ್ವೀಪ ಅನಂತಾಸನಗಳು ಎಲ್ಲಿವೆ?
ಬ್ರಹ್ಮಾಂಡದ ಈಚೆಯೋ ಆಚೆಯೋ ಎಲ್ಲಿದೆ ಗೊತ್ತಿಲ್ಲ ಅಂತ ಕೇಳಿದ್ರೆ ಹೊರಗಡೆಗೆ ಯಾವ ಲೋಕಗಳು ಇಲ್ಲ. ಮೊದಲು ಹೇಳ್ಬಿಟ್ಕೊಂಡ್ಬಿಟ್ರೆ ಬ್ರಹ್ಮಾಂಡದ ಆಚೆಯಲ್ಲಿ ಯಾವ 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 ಲೋಕಗಳು ಇಲ್ಲ, ಎಲ್ಲವೂ ಬ್ರಹ್ಮಾಂಡದ ಒಳಗಡೆಗೆ. ಬ್ರಹ್ಮಾಂಡದ ಹೊರಗಡೆಗೆ ಕೇವಲ ಆವರಣಗಳು, ಜಲಾವರಣ, ಅಗ್ನ್ಯಾವರಣ, ವಾಯುವಾವರಣ, ಸತ್ವಜಸ್ತಮೋ ಗುಣಗಳ ಆವರಣಗಳು, ಮಹತ್ತತ್ವಾದಿಗಳ ಆವರಣಗಳು ಬಿಟ್ರೆ, ಸ್ಪೇಸ್ ಅನಂತವಾದ ಆಕಾಶ ಬಿಟ್ರೆ ಇನ್ಯಾವುದೂ ಇಲ್ಲ. ಎಲ್ಲ ಬ್ರಹ್ಮಾಂಡದ ಒಳಗೆ. 14 ಲೋಕಗಳು ಬ್ರಹ್ಮಾಂಡದ ಒಳಗೆ. ಶ್ವೇತದ್ವೀಪ, ಅನಂತಾಸನ, ವೈಕುಂಠಗಳು ಬ್ರಹ್ಮಾಂಡದ ಒಳಗಡೆಗೆ. ಸತ್ಯಲೋಕ ಬ್ರಹ್ಮಾಂಡದ ಒಳಗಡೆಗೆ. ಅದಕ್ಕೊಂದು ತಮಾಷೆ ಹೇಳ್ತಾರೆ. ನಮ್ಮ ಭೂಮಿ ಇದೆಯಲ್ಲ, ಭೂಲೋಕ, ಇಲ್ಲಿಂದ ಅನಂತಾಸನ ಎಷ್ಟು ಎತ್ತರಕ್ಕೆ ಇದೆ, ಮೇಲೆ ಇದೆ ಅಂತ ಕೇಳಿದ್ರೆ 1,00,000 ಯೋಜನದ ಮೇಲೆ ಇದೆ ಅಂತ. ಸರಿಯಾಗಿ ಅನಂತಾಸನವು 1,00,000 ಯೋಜನ ಮೇಲೆ ಇದೆ. ವಾದಿರಾಜ ಸ್ವಾಮಿಗಳು ವೈಕುಂಠ ವರ್ಣನೆಯಲ್ಲಿ ಈ ಮಾತನ್ನು ಹೇಳ್ತಾ, ಇಲ್ಲಿಂದ ಅನಂತಾಸನ ಅಂತನ್ನುವುದು 1,00,000 ಯೋಜನ ಮೇಲಿದೆ ಭೂಮಿಯಿಂದ ಅಳದರೆ ಅಂತ ಹೇಳಿದರು. ಅಲ್ಲಿಗೊಮ್ಮೆ ಹೋಗಿದ್ನಂತ ಯಾರು, ಕೃಷ್ಣ ಹೋಗಿದ್ನಂತ. ಅದೊಂದು ಕಥೆ ಬರುತ್ತೆ ಭಾಗವತಲ್ಲಿ, ಇನ್ನೊಮ್ಮೆ ಸಿಕ್ಕಾಗ ಹೇಳ್ತೀನಿ, ಈಗ ಅರ್ಜೆಂಟಿಗೆ ಬೇಡ ಅದು. ಆಮೇಲೆ ಶ್ವೇತದ್ವೀಪ ಎಲ್ಲಿದೆ ಅಂತ ಕೇಳಿದ್ರೆ ಅದರ ಮೇಲೊಂದು 50,000 ಯೋಜನ ಹೋಗ್ಬೇಕಂತೆ. ಮತ್ತೆ 1,50,000 ಯೋಜನ. ಎಲ್ಲಿಂದ ಎಲ್ಲಿಗೆ ಅಂತ ಕೇಳಿದ್ರೆ ಭೂಮಿಯಿಂದ ಆ ಶ್ವೇತದ್ವೀಪಕ್ಕೆ 1,50,000 ಯೋಜನ ಇದೆ. ಆಮೇಲೆ ಈಗ ಪ್ರಧಾನವಾಗಿ ಬೇಕಾದದ್ದು ವೈಕುಂಠ. ಏವಂ ಭಾವಂ ಭಜಂತೆ ಸುರಮಕ ಸುಜನಾರಾಧಿತಂತೆ ತೃತೀಯಂ ಭಾಸಂತೆ ಭಾಸುರೈಸ್ತೆ ಸಹಚರ ಚಲಿತೈಶ್ಚಾಮರೈಶ್ಚಾರುವೇಷಾಃ. ಮುಂದೆ ವೈಕುಂಠೇ ಕಂಠಲಗ್ನ ಸ್ಥಿರಶಿಚಿ ವಿಲಸತ್ ಕಾಂತಿ ತಾರುಣ್ಯ ಲೀಲಾ ಲಾವಣ್ಯ ಪೂರ್ಣಕಾಂತ ಕುಚಭರ ಸುಲಭ ಕ್ಲೇಶ ಸಂಮೋದ ಸಾಂದ್ರಾಗ. ಎಲ್ಲದಂತೂ ಗೊತ್ತಿರಂಗಿಲ್ಲ, ದಿವಸ ವಾಯುಸ್ತುತಿ ಹೇಳ್ತಿರ್ತೀವ್ರಿ. ದಿವಸ ವಾಯುಸ್ತುತಿ ಹೇಳುವಾಗ ಪ್ರಾಣದೇವರಿಗೆ ಅಭಿಷೇಕ ಮಾಡ್ಕೋತ ಇದನ್ನೇ ಹೇಳಿರ್ತೀವಿ. ಏವಂ ಭಾವಂ ಭಜಂತೆ ಸುರಮುಖ ಸುಜನಾರಾಧಿತಂತೆ ತೃತೀಯಂ ಭಾಸಂತೆ ಭಾಸುರೈಸ್ತೆ ಸಹಚರ ಚಲಿತೈಶ್ಚಾಮರೈಶ್ಚಾರುವೇಷ. ಪಕ್ಕಕ್ಕೆ ನಿಂತ್ಕೊಂಡು ಯಾರೋ ಚಾಮರ ಹಾಕ್ತಿರ್ತಾರಂತ ನಮಗೆಲ್ಲ. ನಮಗೆ ಇಲ್ಲಿ ನಾವು ಹಾಕ್ಕೋಬೇಕ್ರಿ. ಇಲ್ಲಿ ಕರೆಂಟ್ ಹೋತು ಅಂದ್ರೆ ಹಿಂಗಿಂಗ್ ಅಂತಿರ್ತಾರೆ. ಈ ಪುಣ್ಯಕ್ಕೆಲ್ಲ ಫ್ಯಾನ್ ಬಂದಾವ, ಎಲ್ಲ UPS ಬಂದ ಕರೆಕ್ಟು. ಮೊದಲೆಲ್ಲ ಏನು ಬೀಸಣ್ ಹಿಡ್ಕೊಂಡು ಕೂತ್ಕೊಂಡ್ಬಿಡೋದು ಹಿಂಗಿಂಗ್ ಅನ್ಕೋತ. ಎಷ್ಟು ಕಷ್ಟ. ನಮಗೆ ಯಾರು ಚಾಮರ ಹಾಕ್ತಿದ್ರು, ಛತ್ರಂ ಸಮರ್ಥ ಏನಿಲ್ಲೇ ಇಲ್ಲ. ಆದರೆ ಅಲ್ಲಿ ವೈಕುಂಠೇ ಕಂಠಲಗ್ನ ಸ್ಥಿರ ಶುಚಿ ವಿಲಸತ್ ಕಾಂತಿ ತಾರುಣ್ಯ ಲೀಲಾ ಲಾವಣ್ಯ ಪೂರ್ಣಕಾಂತ ಕುಚಭರ ಸುಲಭ ಕ್ಲೇಶ ಸಂಮೋದ ಸಾಂದ್ರಾಹ. ಏನಾನಂದ ಏನಾನಂದ ಅದು. ಪಾಪ ಅವರಿಗೆ ವೈಕುಂಠದಲ್ಲಿ ಹೇಗಿರ್ತದೆ ಅಂತ ಗೊತ್ತಿಲ್ಲ. ವೈಕುಂಠದಲ್ಲಿ ಇರೋದನ್ನೆಲ್ಲ ಕೇಳಿದ ಮೇಲೆ ಗೊತ್ತಾಗತ್ತೆ ಹೋಗ್ಬೇಕು ಅಂತ ಹೇಳಿ. ಅದಕ್ಕೆ ಇಲ್ಲಿ ಹೇಳಿದ್ರು ವೈಕುಂಠ ಎಷ್ಟು ದೂರಿದೆ ಅಂತ ಕೇಳಿದ್ರು. ಯಾರೋ ಹೇಳಿದ್ರಂತೆ ಒಂದೇ ಕೂಗಳತೆ ವೈಕುಂಠ. ಯಾರು ಹೇಳಿದ್ರೆ ಗೊತ್ತಿಲ್ಲ ನನಗೆ. ಒಂದೇ ಕೂಗಳತೆ ವೈಕುಂಠ ಅಂತ ಹೇಳಿದ್ರು. ಕೂಗಿಗೆ ಒಂದ್ಸಲ ಗೊತ್ತಾಗತ್ತೆ. ನಮ್ಮಲ್ಲಿ ಏನಿದೆ ಸಂಸ್ಕೃತದಲ್ಲಿ ಅಂದರೆ ಈ ಡಿಸ್ಟೆನ್ಸ್ ಇದೆಯಲ್ಲ, ಅಳತೆಯನ್ನ, ಆ ಅಳತೆಯನ್ನ ಅಳಿಯುವುದಕ್ಕೆ ಬೇರೆ ಬೇರೆ ಶಬ್ದಗಳನ್ನು ಉಪಯೋಗಿಸ್ತಿದ್ರು ಹಿಂದಕ್ಕೆಲ್ಲ. ಮಾನದಂಡಗಳು ಬೇರೆ ಬೇರೆ ಇತ್ತು. ಏನು ಅಂದರೆ ಕೂಗಳತೆ ಅಂತ ಒಂದಿತ್ತು ಸಂಸ್ಕೃತದಲ್ಲಿ, ಅದಕ್ಕೆ ಕ್ರೋಶ ಅಂತ ಕರೀತಿದ್ರು. ಅದಾದ ಮೇಲೆ ಗವ್ಯೂತಿ ಅಂತ ಕರೀತಿದ್ರು, ಅದೊಂದು ಅಳತೆ. ಆಮೇಲೆ ಮುಂದೆ ಎಲ್ಲ ಯೋಜನ ಇವೆಲ್ಲ ಮತ್ತೆ ಶುರುವಾದ ಮುಂದಿಂದೆಲ್ಲ. ಕ್ರೋಶ ಅಂದ್ರೆ ಏನು ಗೊತ್ತಾ, ನಾವು ಇಲ್ಲಿಂದ ಕೂಗಿದ್ರೆ ಎಲ್ಲಿವರೆಗೆ ಕೇಳಿಸ್ತದಲ್ಲ ಅದಕ್ಕೆ ಒಂದು ಕ್ರೋಶ ಅಂತ ಕರೀತಿದ್ರು. ಹಿಂದಕ್ಕೆಲ್ಲ ಮನೆಗಳು ಎಷ್ಟು ದೂರ ದೂರ ಇದ್ದವು ಅಂದ್ರೆ ಒಂದೇ ಕೂಗಳತೆಯಲ್ಲಿ ಇದ್ದು. ಇಲ್ಲಿಂದ ಕೂಗಿದ್ರೆ ಅವ್ರನ್ನ ಕೇಳಿಸ್ತಿತ್ತು, ಅಷ್ಟು ದೂರ ಇರ್ತಿತ್ತು ಒಬ್ಬರ ಮನೆ. ಇದಕ್ಕೆ ಕ್ರೋಶ ಅಂತ. ಅದಾದ ಮೇಲೆ ಏನ್ ಬಂತು, ನೆಕ್ಸ್ಟ್ ಬಂದದ್ದು ಅಂದ್ರೆ ಗವ್ಯೂತಿ ಅಂತ ಬಂತು. ಗವ್ಯೂತಿ ಅಂದ್ರೆ ಆಕಳು ಕೂಗಿದಾಗ ಎಷ್ಟು ದೂರಕ್ಕೆ ಕೇಳಿಸ್ತದಲ್ಲ ಅದಕ್ಕೆ ಗವ್ಯೂತಿ ಅಂತ ಕರೀತಾರೆ. ಅಂದ್ರೆ ಒಂದ್ಸರ್ತಿ ಅದು ಅಂಬಾ ಅಂತ ಕೂಗಿದ್ರೆ ಎಷ್ಟು ದೂರದವರೆಗೆ ಕೇಳಬೇಕಲ್ಲ, ಅದು ನಿಂತ ಜಾಗದಿಂದ ಅದು ಹೋಗಿ ಮುಟ್ಟಿದ ಜಾಗಕ್ಕೆ ಅದಕ್ಕೆ ಗವ್ಯೂತಿ ಅಂತ ಕರೀತಿದ್ರು. ಇದಾದ ಮೇಲೆ ಯೋಜನ ಅಂತ ಬಂತು. ಹಾಗೆ ಇದು ವೈಕುಂಠ ಇಲ್ಲಿಂದ ಎಷ್ಟು ದೂರ ಇದೆ ಅಂತ ಕೇಳಿದ್ರೆ 16,25,00,000 ಯೋಜನದ ಮೇಲೆ ಇದೆ ಅಂತ. ಆತ ಹೇಳ್ರಿ ಆಚಾರ, ತಿಳಿದಂಗೆ ಆತ್ ನಮಗೆ. ನೀವು ಹೇಳ್ಬೇಕಾದ್ರೆ ಅದನ್ನು 1,00,000 ಇದು 1,500 ಅಂತ ಹೇಳಿದ್ರಿ. ಭಾಳ ಅಂದ್ರೆ ಸ್ವಲ್ಪ ಎಲ್ಲೋ ಅದೇನೋ ಬಾರ್ಗೆನ್ ಮಾಡ್ಕೊಂಡು ಬೋಣಿ ಪಿಣಿ ಮಾಡಿ ಒಂದು 3-3.5 ಲಕ್ಷಕ್ಕೆ ಹಚ್ಚಿ ಹೊತ್ತಿಸ್ಬೋದು ಅಂತ ತಿಳ್ಕೊಂಡಿದ್ವಿ. ನಿಮ್ಮಂಥವ್ರಿದ್ರೆ ಇಂಥವ ಇರ್ತಾವ ಬರೀ
16 ಕೋಟಿ 25 ಲಕ್ಷ ಯೋಜನ ದೂರದಲ್ಲಿ ಇದೆ ಅಂತೆ ವೈಕುಂಠ. ಇದು ಹೇಗ್ರಿ ಒಂದೇ ಕೂಗಳತೆ ಆಗೋದು? ಅಲ್ಲ, ಒಂದೇ ಕೂಗಳತೆ ಅಂದ್ರೆ ಒಂದೇ ಒಂದು ಕೂಗು ದೇವರಿಗೆ ಹಾಕ್ತಿರಲ್ಲ, ಅದೇ ನಿಮ್ಮ ವೈಕುಂಠದ ಅಳತೆ. ಸಾಧನ ದೇವರೇ ಅಂತ ಒಂದು ಕೂಗಿದ್ರೆ ಆಯ್ತು, ಸಾಧನೆ ಆಯ್ತು, ಒಂದು ಕೂಗಳತೆ ಮುಗೀತಷ್ಟಕ್ಕೆ. ಹಾಗಾಗಿ ವೈಕುಂಠ ಎಷ್ಟು ದೂರಿದೆ ಅಂತ ಕೇಳಿದ್ರೆ 16 ಕೋಟಿ 25 ಲಕ್ಷ ಯೋಜನದ ಮೇಲಿದೆಯಂತೆ. ಶ್ವೇತದ್ವೀಪ ಅದೊಂದು ಸ್ವಲ್ಪ ಹತ್ರ 1.5 ಲಕ್ಷ ಯೋಜನ, ಅನಂತಾಸನ 1 ಲಕ್ಷ ಯೋಜನ. ಇನ್ನು ವೈಕುಂಠ ಗೋವಿಂದ ಎಷ್ಟು ಕುಂಟ್ಕೊಂಡು ಹೋದ್ರೂ ಮುಗಿಯೋದಿಲ್ಲ. ವೈಕುಂಠ ಇವ ಕುಂಟ ಆಯ್ತು, ಇವ ಕುಂಟತ ವೈಕುಂಠಕ್ಕೆ ಮುಟ್ಟೋದಿಲ್ಲ, ಎಂದು ಮುಟ್ಟೋದಿಲ್ಲ. ನಾವೆಲ್ಲ ಸಾಧನೆಯಿಂದ ಕುಂಠಿತರಾದವರು ವೈಕುಂಠಕ್ಕೆ ಬಾ ಅಂದ್ರೆ ಹೇಗೆ ಬರಬೇಕಪ್ಪ? ಬರೋದಿಲ್ಲ. ಅದಕ್ಕೆ ದೇವರು ವೈಕುಂಠವನ್ನ ಅಷ್ಟು ದೂರ ಸತ್ಯಲೋಕದ ತಲೆ ಮೇಲೆ ಇದೆ ಅಂತ ಅದಕ್ಕೆ ಹೇಳಿದ್ರು. ಪರಮಾಗಮಾರ್ಥವರ ಶಾಸ್ತ್ರಮಿದಂ ಭಜತಾಮ ಮಾನವ ಕಲಾರಚಿತಂ ವ್ರಜತಾಮಘೋ ಪರಮ ವೈಷ್ಣವತಾಂ ರತಗೆ ಸ್ವಲೋಕ ಭಜಿತೋ ದಿಶತಿ. ಅಮಾನವ ಕಲಾರಚಿತಂ, ಮಾನವ ಕಲಾ ನ ಭವತೀತ್ಯಮಾನವ ಕಲಾ. ಮನುಷ್ಯರಲ್ಲ, ಈ ಶಾಸ್ತ್ರವನ್ನು ರಚನೆ ಮಾಡಿಕೊಟ್ಟವರು ಮನುಷ್ಯರಲ್ಲ, ಅವರು ಸಾಕ್ಷಾತ್ ವಾಯುದೇವರು. ಅಥವಾ ಅಂದ್ರೆ ಭಗವಂತ, ಭಗವಂತನ ಅಧೀನರಾದ ಮಾನವ ಅಂದ್ರೆ ಜೀವ, ಅವನ ಕಲಾ ಅಂದ್ರೆ ಸ್ವರೂಪ. ಆ ಸ್ವರೂಪಕ್ಕೆ ಅಭಿಮಾನಿಗಳಾದವರು ಯಾರು ಅಂದ್ರೆ ವಾಯುದೇವರು. ಯಾಕೆ ಅಂದ್ರೆ ಷಟ್ಪ್ರಶ್ನದಲ್ಲಿ ಹೇಳುವಾಗ ಷೋಡಶ್ಯ ಕಲೆಯವತು, ಜೀವ ಕಲಾಭಿಮಾನಿಯಾದವರು ಅಂದ್ರೆ ವಾಯುದೇವರು ಅಂತ ಹೇಳಿದ್ದಾರೆ. ಅಲ್ಲಿ 16 ಕಲೆಗಳನ್ನು ಹೇಳುತ್ತಾರೆ. ಷಟ್ಪ್ರಶ್ನದಲ್ಲಿ ಹೇಳುವಾಗ ನಮ್ಮ ಒಳಗಡೆಗೆ 16 ಬೇಲಿಗಳಿವೆ ಅಂತ, ಜೀವನ ಮೇಲೆ ಒಳಗಡೆಗೆ ಸೇರಿಕೊಂಡಿವೆ ಅಂತ. ಪ್ರಾಣಾತ್ ಶ್ರದ್ಧಾ ಖಂ ವಾಯುರ್ಜ್ಯೋತಿರಾಪ ಪೃಥಿವಿ ಇಂದ್ರಿಯಂ ಮನಃ ಮನಸ್ಸು ಅನ್ನವನ್ನ ವೀರ್ಯಂ ತಪೋ ಮಂತ್ರ ಕರ್ಮ ಲೋಕ ಲೋಕೇಶು ನಾಮಚ ಅಂತ ಹೇಳಿ 16 ಬೇಲೆಗಳು. ಅದರಲ್ಲಿ ಜೀವ ಇದ್ದಾನಲ್ಲ, ಜೀವ ಕಲೆಗೆ ಅಭಿಮಾನಿಯಾದವರು ಯಾರು ಅಂದ್ರೆ ವಾಯುದೇವರು ಅಂತ ಕರೀತಾ ಇದ್ದಾರೆ. ಅಮಾನವ ಕಲಾ, ಭಗವಂತನ ಅಧೀನನಾದ ಈ ಜೀವನ ಸ್ವರೂಪಕ್ಕೆ ಅಭಿಮಾನಿಗಳಾದವರು ವಾಯುದೇವರು. ಅವರಿಂದ ರಚಿತವಾಗಿರುವಂತಹ ಶಾಸ್ತ್ರ ಪರಮವೈಷ್ಣವತ್ವವನ್ನು ಯಾರು ಅಂಗೀಕಾರ ಮಾಡ್ತಾರೋ ಅವರಿಗೆ ಭಗವಂತ ತನ್ನ ಲೋಕವನ್ನು ಕೊಡ್ತಾನೆ ಅಂತ ತಿಳಿದುಕೊಂಡು ಹೇಳಿದ್ದಾರೆ. ಇನ್ನು ಮುಂದೆ ಒಂದು ಸಣ್ಣ ಚಿಂತನೆಯನ್ನು ಮಾಡಿ ಮುಂದೆ ಹೋಗ್ಬಿಡುತ್ತೇನೆ. ಈ ಇಡೀ ಘಟನೆಯನ್ನ ನಾರಾಯಣ ಪಂಡಿತಾಚಾರ್ಯರು ಪ್ರೆಸೆಂಟ್ ಮಾಡಿದ್ದು ಹೇಗೆ ಅಂತ, ಪ್ರೆಸೆಂಟೇಷನ್ ಹೇಗಿತ್ತು ಅವರದು ಅಂತ ಕೇಳಿದ್ರೆ, ಆಚಾರ್ಯರ ಬಾಯಿಯಿಂದ ಶೇಷದೇವರ ಮನೆಯಲ್ಲಿ ನಡೆದ ಎಲ್ಲ ಘಟನೆಗಳನ್ನು ಶಿಷ್ಯರಿಗೆ ಹೇಳುವ ಮೂಲಕವಾಗಿ ವೈಕುಂಠದ ಮಹತ್ವವನ್ನು ತಿಳಿಸಿ ಆನಂದ ತೀರ್ಥರ ಶಾಸ್ತ್ರದ ಮಹತ್ವವನ್ನು ತಿಳಿಸ್ತಾ ಇದ್ದಾರೆ. ಅಲ್ರಿ, ಶೇಷದೇವರ ಬಾಯಿಯಿಂದಲೇ ಹೇಳಿದ್ದು ಅಂತ ಹೇಳಿಬಿಟ್ಟಿದ್ರೆ ನಿಶ್ಚಿಂತೆಯಿಂದ ಮುಗಿದು ಹೋಗ್ತಿತ್ತಲ್ವೇನೋ. ಇಲ್ಲದೇ ಇದ್ರೆ ಇದನ್ನ ಯಾಕೆ ಹಿಂಗೆ ಸುತ್ತಾಕಿ ಬರಬೇಕು? ಅಲ್ಲಿ ನಡೀತಾ ಇದ್ದನ್ನು ಇವ್ರು ನೋಡಿ, ಇವ್ರಿಗೆ ಹೇಳಿ, ಇವ್ರಿಗೆ ಹೇಳಿ, ಆಮೇಲೆ ಇವ್ರಿಗೆ ಬಂದದ್ದು ಇದ್ಯಾಕೆ ಮಾಡಬೇಕಾಗಿತ್ತು ಅಂತ ಕೇಳಿದ್ರೆ, ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಪ್ರಸಂಗ ಬರ್ತದೆ. ಆ ಪ್ರಸಂಗವನ್ನು ನೋಡಿದಾಗ ಅರ್ಥ ಆಗತ್ತೆ. ಏನು ಅಂತ ಕೇಳಿದ್ರೆ, ಮಹಾಭಾರತ ತಾತ್ಪರ್ಯ ನಿರ್ಣಯದ 21ನೇ ಅಧ್ಯಾಯದ 239ನೇ ಶ್ಲೋಕದಿಂದ ಮುಂದೆ ಒಂದು 3-4 ಅಂಶಗಳು. ರಾಜಸೂಯ ಯಾಗ ನಡೀತಾ ಇತ್ತಂತ ಕೊನೆ ದಿವಸ. ಆ ರಾಜಸೂಯ ಯಾಗದ ಕೊನೆ ದಿನದಲ್ಲಿ ಏನ್ ಮಾಡಿದ್ರು ಅಂದ್ರೆ, ಈ ಅಗ್ರಪೂಜೆ ಅಂತ ಇರ್ತದೆ. ಅಗ್ರಪೂಜೆ ಅಂದ್ರೆ ಏನ್ರಿ? ಮೊದಲು ಯಾರಿಗೆ ಸನ್ಮಾನವನ್ನ ಮಾಡಬೇಕು ಅಂತ ಪ್ರಶ್ನೆ ಇರ್ತದೆ. ಯಾಕೆ ಅಂದ್ರೆ, ಈಗ ಕೆಲವರಿಗೆ ಸನ್ಮಾನ ಮಾಡುವಾಗ ಒಂದು ಕಾರಣ ಇರ್ತದೆ. ಇಂಥದ್ದೊಂದು ಕಾರಣ ಇದ್ರೆ ಅವರಿಗೆ ಪೂಜೆ ಮಾಡ್ರಿ ಅಂತ ಹೇಳಬೇಕಾಗ್ತದೆ. ಧರ್ಮರಾಜನಿಗೆ ಒಂದು ಚಿಂತೆ ಬಂತು. ಇಷ್ಟು ಜನ ಇದ್ದಾರೆ, ಧೃತರಾಷ್ಟ್ರ ಇದ್ದಾನೆ, ದೃಪದ ಇದ್ದಾನೆ, ಒಂದು ಕಡೆಗೆ ಕಾಕ, ಇನ್ನೊಂದು ಕಡೆಗೆ ಮಾವ, ಹೆಣ್ಣು ಕೊಟ್ಟ ಮಾವ, ವೇದವ್ಯಾಸರು, ಪರಶುರಾಮ, ಇವರೆಲ್ಲ ಇದ್ದಾಗ ನಾನು ಯಾರಿಗೆ ಮೊದಲು ಮಣೆ ಹಾಕಬೇಕು, ಮೊದಲು ಅವರಿಗೆ ಗೌರವ ನೀಡಬೇಕು, ಮಧುಪರ್ಕ ನೀಡಬೇಕು ಅಂತ ಚಿಂತೆ ಬಂತಂತೆ. ಸಭೆಯಲ್ಲಿ ಬ್ರಹ್ಮದೇವರು ಇದ್ರಂತೆ, ರುದ್ರದೇವರಿದ್ರು, ಗರುಡದೇವರಿದ್ರು, ಶೇಷದೇವರಿದ್ರು. ಆ ಪಾಂಡವರ ಯಜ್ಞಕ್ಕೆ ಇವರೆಲ್ಲರೂ ಸಾಕ್ಷಿಗಳಾಗಿ ಕುಳಿತಿದ್ರಂತೆ. ಧರ್ಮರಾಜ ಏನು ಮಾಡಿದ ಗೊತ್ತಾ? ಜಾನಮಾನೋಪಿ ನೃಪತಿ ಸರ್ವಪೂಜ್ಯತಮಂ ಹರಿಂ. ಗೊತ್ತು ಕೃಷ್ಣನಿಗೆ ಅಗ್ರಪೂಜೆ ಸಲ್ಲಿಸಬೇಕು ಅಂತ, ಆದರೂ ಅವನೇನು ಮಾಡಿದ ಅಂತ ಕೇಳಿದ್ರೆ, ಸಂಶಯಂ ಭೂಭೃತಾಂ ಭೇತ್ತುಂ
ಭೀಷ್ಮಂ ಪಪ್ರಚ್ಛ ಧರ್ಮವಿತ. ಭೀಷ್ಮಾಚಾರ್ಯಗೆ ಕೇಳಿದ್ದಂತೆ, ಭೀಷ್ಮಾಚಾರ್ಯರೇ ಅಗ್ರಪೂಜೆ ಯಾರಿಗೆ ಮಾಡಬೇಕು ಅಂತ ಮಧ್ವಾಚಾರ್ಯ ಪ್ರಶ್ನೆ ಮಾಡಿದರು. ಅಲ್ಲಯ್ಯ, ಭೀಷ್ಮಾಚಾರ್ಯರಿಗೆ ಯಾಕೆ ಕೇಳಬೇಕಾಗಿತ್ತು? ಅಲ್ಲಿಯೇ ಬ್ರಹ್ಮದೇವರು ಕುಳಿತಿದ್ರು. ಬ್ರಹ್ಮದೇವರು ಕುಳಿತಿದ್ರು ಇಲ್ಲೋ? ಅಲ್ಲೇ ಬ್ರಹ್ಮದೇವರು ಕುಳಿತಿದ್ದಾರೆ, ಅವರನ್ನ ಕೇಳಲಿಲ್ಲ. ಕಾಡಿನಲ್ಲಿ ಋಷಿಮುನಿಗಳಿದ್ರು, ಅವರು ಬಂದಿದ್ರು ಯಜ್ಞಕ್ಕೆ, ಅವರನ್ನ ಕೇಳಲಿಲ್ಲ. ಅವರನ್ನೂ ಕೇಳದೆ ಇವರನ್ನೂ ಕೇಳದೆ ಭೀಷ್ಮರನ್ನ ಯಾಕೆ ಕೇಳಬೇಕಾಗಿತ್ತು? ನೋಡ್ರಿ, ಈ ಪ್ರಶ್ನೆಯನ್ನು ನಾವೆಂದೂ ಮಾಡಿಕೊಂಡಿಲ್ಲ. ಇದನ್ನ ಈ ಪ್ರಶ್ನೆಯನ್ನು ಮಾಡಿಕೊಂಡವರು ಆಚಾರ್ಯ. ರಾಜಸೂಯ ಸಭೆಯಲ್ಲಿ ಭೀಷ್ಮರನ್ನ ಕೇಳಿ ಅಗ್ರಪೂಜೆ ಯಾರಿಗೆ ಮಾಡಿಸ್ಬೇಕು ಅಂತ ಕೇಳಿದ್ರೆ ಉತ್ತರ ಹೇಳಿದ್ದು ಭೀಷ್ಮಾಚಾರ್ಯರು ಕೃಷ್ಣನಿಗೆ ಅಂತ. ಅದಕ್ಕೆ ಆಚಾರ್ಯರಂತಾರೆ ಅದೆಲ್ಲ ಕರೆಕ್ಟು, ಬ್ರಹ್ಮದೇವರನ್ನ ಯಾಕೆ ಕೇಳಲಿಲ್ಲ ಅಂದ್ರೆ ಬ್ರಹ್ಮಾದಯ ಸುರಾಹ ಯಸ್ಮಾತ್ ದೃಶ್ಯಂತೆ ಮರ್ತವನ್ ನೃಭಿ. ಆ ಸಭೆಯಲ್ಲಿ ಬ್ರಹ್ಮಾದಿಗಳೆಲ್ಲ ಬಂದದ್ದು ಹೇಗಿತ್ತು ಅಂದ್ರೆ ಮನುಷ್ಯರಂತೆ ಇದ್ರಂತವರು. ಹೀಗಾಗಿ ಅವರಿಗೆ ಇಲ್ಲಿದ್ದ ಜನರಿಗೆ ಬ್ರಹ್ಮಾದಿಗಳ ಬಾಯಿಯಿಂದ ಹೇಳಿಸಿದ್ರೆ ಅವ್ರಿಗೆ ವಿಶ್ವಾಸನೇ ಬರ್ತಿದ್ದಿಲ್ಲ. ಹೌದ್ರಿ, ಯಾರೋ ಹೇಳ್ತಾರಂತೆ ಪೂಜೆ ಮಾಡ್ತಾರಂತೆ ಅಂತ ಹೇಳಿ ಬ್ರಹ್ಮಾದಿಗಳು ಹೇಳಿದ ಮೇಲೂ ವಿಶ್ವಾಸ ಬರದೇ ಇರುವಂತಹ ಅವಕಾಶ ಇದ್ದದ್ದಕ್ಕಾಗಿ ಬ್ರಹ್ಮಾದಿಗಳ ಕಡೆಯಿಂದ ಹೇಳಲಿಲ್ಲ. ಋಷಿಮುನಿಗಳನ್ನ ಕೇಳಿಸ್ಬೇಕಾಗಿತ್ತು ಅಂದ್ರೆ ಋಷಿಮುನಿಗಳು ಕಾಡಿನಲ್ಲಿ ಇದ್ದವರು ಯಾವಾಗ ಒಂದು ಸಾರ್ತಿ ಹೀಗೆ ನಾಡಿಗೆ ಬರ್ತಿದ್ರು, ಅವ್ರ ಮೇಲೂ ಜನ ವಿಶ್ವಾಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಭೀಷ್ಮರಲ್ಲಿ ಮಾತ್ರ ಜನ ವಿಶ್ವಾಸ ಮಾಡ್ಲಿಕ್ಕೆ ಸಾಧ್ಯ. ಯಾಕೆ ಗೊತ್ತಾ? ಭೀಷ್ಮಾಚಾರ್ಯರು 525 ವರ್ಷ ಬರೀ ಅಭ್ಯಾಸ ಮಾಡಿದ್ರಂತ. ಎಷ್ಟು ದಿವಸ ಮಾಡಿದ್ರು ಭೀಷ್ಮಾಚಾರ್ಯರು? ಅವರು ಸ್ಕೂಲ್ಗೆ ಹೋಗಿದ್ದು 525 ವರ್ಷ. ನಾವು ಮೇಲಿನ 25 ವರ್ಷ ಹೋಗೋದಿಲ್ಲ ಸ್ಕೂಲಿಗೆ. ನಮಗೆ 25 ಬೇಡ, 5 ಆಗೋದ್ರೊಳಗೆ ಮಂಗಳಾಗ್ಬಿಡ್ತದೆ ನಮ್ದು, ಮುಗಿದೋಯ್ತು ಕೆಲಸ. ಇನ್ನು 20 ದೂರ ಉಳಿತು ಅಂದ ಮೇಲೆ ಅವರು ಹೇಳಿದ ಮಾತಿನಲ್ಲಿ ಯಾರೂ ಅವಿಶ್ವಾಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕಾಗಿ ಭೀಷ್ಮರ ಬಾಯಿಯಿಂದ ಹೇಳಿಸಿದ ಧರ್ಮರಾಜ. ಅಂದ್ರೆ ಏನಾಯ್ತು? ಬ್ರಹ್ಮಾದಿಗಳಿದ್ರು, ಅವರ ಬಾಯಿಯಿಂದ ಹೇಳಿಸದೆ ಭೀಷ್ಮರ ಬಾಯಿಯಿಂದ ಹೇಳಿಸಿದ್ದು ಯಾಕೆ ಇದ್ರೆ ಭೀಷ್ಮರು ವಿದ್ಯಾವಂತರು, ಚಿರಪರಿಚಿತರು ಅನ್ನುವುದಕ್ಕಾಗಿ ಹೇಳಿಸಿದಂತೆ ಇಲ್ಲಿ ನಾರಾಯಣ ಪಂಡಿತಾಚಾರ್ಯರು ಶೇಷದೇವರೇ ಹೇಳಿದರು ಅಂತ ಹೇಳಿದ್ರೆ ಅವರಿಗೆ ವಿಶ್ವಾಸ ಬರ್ಲಿಕ್ಕಿಲ್ಲ ಅನ್ನೋದಕ್ಕಾಗಿ ಶೇಷದೇವರ ಮನೆಯಲ್ಲಿ ನಡೆದದ್ದನ್ನ ಆಚಾರ್ಯರ ಬಾಯಿಯಿಂದ ಹೇಳಿಸಿ ಶಿಷ್ಯರಿಗೆ ಮುಟ್ಟಿಸಿ. ಯಾಕೆ? ಆಚಾರ್ಯರು ಇಷ್ಟು ಗ್ರಂಥಗಳನ್ನು ಬರೆದಿದ್ದಾರೆ, ಇಷ್ಟು ಪವಾಡಗಳನ್ನು ತೋರಿಸಿದ್ದಾರೆ, ಬದರಿ ಯಾತ್ರೆ 2 ಬಾರಿ ಆಗಿದೆ ಅಂದಮೇಲೆ ಅವರಿಗೆ ಪೂರ್ಣ ವಿಶ್ವಾಸ ಇದ್ದದರಿಂದ ಅವರ ಬಾಯಿಯಿಂದ ಹೇಳಿಸಿದರೆ ಬೇಗನೆ ಅರ್ಥವಾಗುತ್ತೆ ಅನ್ನೋದಕ್ಕಾಗಿ ಆಚಾರ್ಯರೇ ಅದನ್ನ ಕಾಮೆಂಟ್ರಿ ಟೈಪ್ ಅಂದ್ರೆ ಎದುರಿಗೆ ನೋಡಿ ರನ್ನಿಂಗ್ ಕಾಮೆಂಟ್ರಿ ಟೈಪ್ ಹೇಳಿ ಮುಗಿಸಿದ್ದಾರೆ ಅಂತ ನಾವು ತಿಳಿಬೇಕು. ಇದಾದ ಮೇಲೆ 8ನೇ ಪದ್ಯ ಪ್ರಾರಂಭ. ದೇವರಿಗೆ ವೈಕುಂಠದಲ್ಲಿ ಒಂದು ಊರಿದೆ ಅಂತ. ಆ ವೈಕುಂಠದ ಊರಿನಲ್ಲಿ ಒಂದೊಂದು ಮನೆ. ಏನದು ಅಂತ ಪ್ರಾರಂಭ. ಈಗ ನನು ತತ್ರ ವಿಶ್ವವಿಭವೈಕ ಪದಂ ಪ್ರತಿಭಾತಿ ಪೂರ್ಣ ಪುರುಷಸ್ಯ ಪುರಿ ಉಪಲಭ್ಯತೆ ಯದುಪಮಾನ ಪದಂ ಪ್ರತಿಬಿಂಬಮೇವ ಮಣಿವ ಪ್ರಗತಂ. ಭಗವಂತನ ಲೋಕದಲ್ಲಿ ವಿಶ್ವವಿಭವೈಕ ಪದಂ, ಜಗತ್ತಿನಲ್ಲಿರುವಂತಹ ಎಲ್ಲ ಐಶ್ವರ್ಯಗಳ ಸ್ಥಾನ ಅಂದ್ರೆ ಪೂರ್ಣ ಪುರುಷಸ್ಯ ಪುರಿ, ದೇವರ ಮನೆ, ದೇವರ ಊರು. ವೈಕುಂಠ ಅಂತನ್ನೋದಲ್ಲ, ವೈಕುಂಠದಲ್ಲಿ ಒಂದು ಮನೆ ಇದೆ ಅಂತ, ದೇವರದ್ದು ಒಂದು ಊರು, ಪ್ರತ್ಯೇಕ ಊರಿದೆ ಅಂತೆ. ಮನೆ ಅಂತ ಸರಿ ಊರು. ನೋಡ್ರಿ, ಸಾಮಾನ್ಯವಾಗಿ ನಾವು ಇದನ್ನು ಕೇಳಿರೋದಿಲ್ಲ. ಅದಕ್ಕಾಗಿ ರಾಜರು ಒಂದು ಮಾತು ಹೇಳ್ತಾರೆ. ಯಾವ ಮನೆ ಇದೆ ಗೊತ್ತಾ ತಮ್ಮ ಅಲ್ಲಿರೋದು? ತನ್ಮಧ್ಯೆ ನಗರೀ ದಿವ್ಯಾ ಸಾ ಅಯೋಧ್ಯೇತಿ ಪ್ರಕೀರ್ತಿತ ಆರೂಢ ಯೌವನೈರ್ನಿತ್ಯ ದಿವ್ಯನಾರಿ ನರೇರ್ಯುತ. ಹೀಗೆ ಅರ್ಥ ಮಾಡಿಕೊಳ್ಬೇಕಂತ ನಾವೆಲ್ಲ. ವೈಕುಂಠವೆಂಬುವಂತಹ ಒಂದು ದೊಡ್ಡ ಪ್ರದೇಶ ಇದ್ರೆ ಅದರ ಮಧ್ಯದಲ್ಲಿ ನಾರಾಯಣನ ಊರಂತೆ. ಆ ಊರಿಗೆ ಏನು ಹೆಸರು ಅಂದ್ರೆ ಅಯೋಧ್ಯ, ಅಯೋಧ್ಯ ಅಂತ ಹೆಸರಂತೆ. ಎಷ್ಟು ಮಂದಿ ಕೇಳಿದ್ದೇವೆ ನನಗೆ ಗೊತ್ತಿಲ್ಲ. ನಾವು ಅಯೋಧ್ಯ ಅಂತಂದ್ರೆ ಇಲ್ಲೆಲ್ಲೋ ಅಯೋಧ್ಯ. ಬಿಜೆಪಿಯವರು ರಾಮದೇವ್ರ ಕಟ್ತೀವಿ ಅಂತಾರೆ, ಕಾಂಗ್ರೆಸ್ನವ್ರು ಬೇಡ ಅಂತಾರೆ. ಅದೊಂದು ಅಯೋಧ್ಯ ಬಿಟ್ಟರೆ ನಮಗೆ ಇನ್ಯಾವ ಅಯೋಧ್ಯ ಗೊತ್ತಿಲ್ಲ. ವೇದ ಹೇಳ್ತದೆ ದೇವಾನಾಂ ಪೂರ್ ಅಯೋಧ್ಯ, ಭಗವಂತನ ರಾಜಧಾನಿ ಇದೆಯಲ್ಲ ವೈಕುಂಠದಲ್ಲಿ, ತನ್ನ ಊರು, ಅದಕ್ಕೆ ಅಯೋಧ್ಯ ಅಂತ ಹೆಸರಂತೆ. ಹೆಸರೇ ಅಯೋಧ್ಯ. ಅದು ಸುಲಭವಾಗಿ ಒಳಗೆ ಪ್ರವೇಶ ಮಾಡ್ಲಿಕ್ಕೆ ಬರೋದಿಲ್ವಂತೆ. ಇದು ಒಳಗೆ ಹೋಗುವಾಗ ನೋಡ್ರಿ, ನನು ತತ್ರ ವಿಶ್ವ ವಿಭವೈಕ ಪದಂ,
ಎಲ್ಲ ಸವಲತ್ತುಗಳಿಂದ ಕೂಡಿರುವಂತಹ ಪೂರ್ಣ ಪುರುಷಸ್ಯ ಪುರಿ, ಆ ಭಗವಂತನ ವೈಕುಂಠ, ವೈಕುಂಠದ ಒಳಗಿನ ಅಯೋಧ್ಯ ಪಟ್ಟಣ. ಅದರಲ್ಲಿ ಅದಕ್ಕೆ ಉಪಮಾನ ಯಾವುದು? ಯದುಪಲಭ್ಯತೆ ಅಂದ್ರೆ ಏನಿಲ್ಲ ರೀ, ಅದು ಸುತ್ತಮುತ್ತಲು ಏನದಕ್ಕೆ ಗೋಡೆ ಕಟ್ಟಿದ್ದಾರಲ್ಲ, ಈ ವೈಕುಂಠದಲ್ಲಿ ಇದ್ದ ದೇವರ ಊರು ಮನೆಗಳಿಗೆ ದೃಷ್ಟಾಂತ ಯಾವುದು ಅಂತ ಕೇಳಿದ್ರೆ, ಅದರ ಗೋಡೆಯ ಮೇಲೆ ಇದ್ರದ್ದೇನು ಪ್ರತಿಬಿಂಬ ಮೂಡಿದೆಯಲ್ಲ, ಅದೇ ಉಪಮಾನ, ಇನ್ಯಾವುದು ಉಪಮಾನ ಇಲ್ವಂತ. ಎಷ್ಟು ವಿಚಿತ್ರ! ದೇವರ ಮನೆಯಂತೆ ಇನ್ಯಾವುದಿದೆ ಅಂತ ಕೇಳಿದ್ರೆ ದೇವರ ಮನೆ ಒಂದೇ, ಇನ್ಯಾವುದಿಲ್ಲ. ಅದು ಹೇಗೆ ಹೇಳಬೇಕು ಅಂದ್ರೆ, ಅವನ ಮನೆಯ ಪ್ರತಿಬಿಂಬ ಪಕ್ಕದ ಕಾಂಪೌಂಡ್ ವಾಲ್ನಲ್ಲಿ ಬಿದ್ದಿದೆ ಅಂತೆ, ಅದೇ ಅದಕ್ಕೆ ದೃಷ್ಟಾಂತ ಅಂತ ಹೇಳ್ಬಿಟ್ಟು, ಇನ್ನೇನಿಲ್ಲ. ಈ ಮನೆ ಇದೆಯಲ್ಲ, ದೇವರ ವೈಕುಂಠ ಇದೆಯಲ್ಲ, ಈ ವೈಕುಂಠದ ಬಾಗಿಲಿನಲ್ಲಿ ಒಂದು ನದಿ ಹರಿತಾ ಇದೆ ಅಂತ ವಾದರಾಜ ಸ್ವಾಮಿಗಳು ಅದರ ಬಗ್ಗೆ ಒಂದು ಮಾತಂತಾರೆ. ಏನು ಅಂದ್ರೆ, ಅಲ್ಲೊಂದು ನದಿ ಹರಿತಾ ಇದೆಯಪ್ಪ. ಯಾವ ನದಿ? ವಿರಜಾ ನದಿ ಅಂತ ಅದಕ್ಕೆ ಹೆಸರಂತೆ. ಎಲ್ಲಿ ಹರಿತಿದೆ ವಿರಜಾ ನದಿ ಅಂತ ಕೇಳಿದ್ರೆ, ವೈಕುಂಠದ ಬಾಗಿಲಲ್ಲಿ ಹರಿತಾ ಇದೆ ಅಂತೆ. ಅದನ್ನು ಹೇಳಿದರು. ನೋಡ್ರಿ, ಅದು ಎಲ್ಲಿ ಅಂತ ಒಂದು ಸ್ವಾರಸ್ಯ ತಿಳಿಸ್ತಾರೆ. ಈ ವೈಕುಂಠ ವರ್ಣನೆಯನ್ನು ಮಾಡುವಾಗ ವಾದರಾಜ ಸ್ವಾಮಿಗಳು ಹೇಳೋದು, ಸಪ್ತಮದ್ವಾರ ಪರ್ಯಂತ ಬಂಧಕಮಾಗೆ ಮತ್ತೆ ಮುಕ್ತಿಯೊಳಿಪ್ಪ ಹರಿಯ ಉತ್ತಮ ಅಂತಃಪುರವಿಂತೆರಡ ನಡುವೆ ಸುತ್ತಲಿಪ್ಪದು ವಿರಜಾ ನದಿ ಅಂತ ಹೇಳಿದ್ದಾರೆ. ಅಲ್ಲಿ 7 ಬಾಗಿಲಂತೆ, 7 ಬಾಗಿಲುಗಳಂತೆ. ವೈಕುಂಠದ ಒಳಗಡೆಗೆ 7 ಬಾಗಿಲು. ಯಾವ ತೋರಣ ಕಟ್ಟ್ಯಾರ ಭಿನ್ನಾಚಾರ? ಆ ತಾರಣ ಯಾವ್ದು ಕಟ್ಟ್ಯಾರ ಅಂತ ಕೇಳಬೇಕು. ಸಪ್ತಮದ್ವಾರ ಪರ್ಯಂತ 7ನೇ ಬಾಗಿಲವರೆಗೂ ಕೂಡ ಮಾಯಾದಂತ ಪ್ರಕೃತಿಯ ಸಂಬಂಧ ಇದೆಯಂತೆ. ಎಲ್ಲಿ? ವೈಕುಂಠದಲ್ಲಿ 7 ದ್ವಾರಗಳು. ಆ 7ನೇ ದ್ವಾರದವರೆಗೂ ಕೂಡ ಇನ್ನೂ ಪ್ರಕೃತಿಯ ಸಂಬಂಧ. ಮುಂದೆ ಆ ಕಡೆಗೆ ದೇವರ ಮನೆ, ಆ ದೇವರ ಮನೆಗೂ ಈ ಪ್ರಕೃತಿಯ ಸಂಬಂಧದ 7ನೇ ದ್ವಾರದ ಮಧ್ಯದಲ್ಲೂ ಸುತ್ತಲೂ ಹರಿಯುವಂತಹ ನದಿ ಯಾವುದು ಅಂತ ಕೇಳಿದ್ರೆ ವಿರಜಾ ನದಿ, ವಿರಜಾ ನದಿ ಅಂತ ಕರೀತಾರೆ. ಯಾವುದಪ್ಪ ಅದು ವಿರಜಾ ನದಿ ಅಂತ ಕೇಳಿದ್ರೆ ಅದಕ್ಕೆ ಒಂದು ಮಾತು ಹೇಳ್ತಾರೆ. ಯಾವುದನ್ನ ಜಗನ್ನಾಥದಾಸರು ಭೋಜನ ರಸ ವಿಭಾಗ ಸಂಧಿಯಲ್ಲಿ ಹೇಳಿದ್ದಾರೋ, ಶುಭ ಸ್ವೇದಾಪಳೆನಿಸಿ ರಮಾಂಬತ ಬ್ರಹ್ಮ ಪರೋಕ್ಷಿಗಳಾದವರ ಲಿಂಗಾಂಗ ಕಡಿಸುವಳು ಅಂತ ಅಂದಿದ್ದಾರೋ, ಅದನ್ನೇ ವಾದರಾಜ ಸ್ವಾಮಿಗಳು ಹರಿಯಂಗದೊಳಗಿದ್ದ ಬೆವರ ರೂಪವಾಗಿ ಶ್ರೀದೇವಿ ತಾನೇ ಪೊರಮಟ್ಟು ಪರಿವಳು. ದೇವರ ಮೈಯಲ್ಲಿ ಹರಿಯುವ ಬೆವರಿದೆಯಲ್ಲ, ಅದುವೇ ವಿರಜಾ ನದಿ ಅಂತ ತಿಳಿಬೇಕಂತ. ಬೇರೆ ಏನಿಲ್ಲ. ವಿರಜಾ ನದಿ, ವಿರಜಾ ನದಿ ಅಂದ್ರೆ ಏನ್ರಿ ಅದಾಚಾರ? ನೀರು ಯಾವಾಗ್ಲೂ ಇರ್ತಾವೋ ಇಲ್ಲೋ? ಬ್ಯಾಸಿಗಾಲದಾಗ ಒಣಗಿದ್ರೆ ಹೆಂಗ್? ಮತ್ತ ಯಾಕಂದ್ರೆ ನಾವು ಇಲ್ಲಿಂದ ಅಪರೋಕ್ಷ ಜ್ಞಾನ ಮಾಡ್ಕೊಂಡು ಹೋಗಿರೋಣ, ಅಲ್ಲಿ ಲಿಂಗದೇಹ ಭಂಗ ಆಗಬೇಕು ಅಂತ ಸ್ನಾನಕ್ಕೆ ಇಳಿಯೋಣ, ನದಿಯೊಳಗೆ ನೀರಿಲ್ಲದೆ ಇರೋಣ. ನಮ್ದ್ರಿಪ್ಪ ಚಿಂತಿ, ನಿಮಗೇನು ಹೋಗ್ಬೇಕಾಗ್ಯದ ಆಚಾರ? ನೀವು ಪುರಾಣ ಹೇಳಿ ಮನೆಗೆ ಹೋಗ್ಬಿಡ್ತೀರಿ. ಸಾಧನ ಮಾಡ್ಕೊಂಡು ವೈಕುಂಠಕ್ಕೆ ಹೋಗೋರು ನಾವು ಅಲ್ಲಿ 7ನೇ ಬಾಗಿಲ ತನಕ ಹೋಗೋಣ. ಇನ್ನೇನು ಒದ್ದಿ ಪಂಜ ಹಚ್ಕೊಂಡು ಇನ್ನೇನು ಮೆಟ್ಲ ಇಳಿಬೇಕು. ನೀರೇ ಇದ್ದಿದ್ದಿಲ್ಲ ಅಂತ ಆದ್ರೆ ಏನ್ ಮಾಡೋದು? ಮುಂದೆ ಪರಿಸ್ಥಿತಿ ಬಹಳ ಗಂಭೀರ ಆಗ್ತದೆ. ಅಂದ್ರೆ ಅದು ನೀರು ಇಲ್ಲದೆ ಇರೋ ಪ್ರಸಂಗನೇ ಇಲ್ಲ. ಬೆವರು, ದೇವರ ಮೈಯಿಂದ ಬಂದ ಬೆವರು ಅಲ್ರಿ. ದೇವರ ಬೆವರೇ ಚೆನ್ನಾಗಿರುತ್ತ. ಬೆವರು ಅಂದ್ಕೊಳ್ಳಿ ನಮಗೆಲ್ಲ ಸ್ವಲ್ಪ ಇನ್ನೋ ಅರ್ಥ ಆಗತ್ತೆ, ಇನ್ನೇನೇನೋ ತಲೆಯಲ್ಲಿ ಬರ್ತದೆ. ಅಂದ್ರೆ ಅದಕ್ಕೆ ಶುಭ ಸ್ವೇದ ಪಳನಿಸ ರಮಾಂಬ, ಲಕ್ಷ್ಮೀದೇವಿಯ ಭಗವಂತನ ಮೈಯಿಂದ ಬಂದ ಬೆವರಿನ ರೂಪದಲ್ಲಿ ಇದ್ದಾಳಂತ. ದೇವರಿಗೆ ಎಷ್ಟು ಅಂಟುಕೊಂಡ್ಬಿಟ್ಟಾಳಿಕಿ ಅಂದ್ರೆ, ನಮ್ಮಲ್ಲಿ ಹೇಳ್ತಿರ್ತೀವಲ್ಲ ಬೆವರು ಅಂಟಂಟು ಬೆವರು ಅಂತಿರ್ತೀವಲ್ಲ, ಹಂಗ ಲಕ್ಷ್ಮೀದೇವಿ ನಾರಾಯಣಗ ಅಂಟೆಂಟಿದ್ದಾಳಂತೆ ಪುಣ್ಯಾತ್ಮ. ಶುಭ ಸ್ವೇದ ಪಳನಿಸುವ ರಮಾಂಬ ಬ್ರಹ್ಮ ಪರೋಕ್ಷಿಗಳಾದವರ ಲಿಂಗಾಂಗ ಕೆಡಿಸುವಳು. ನಮ್ಮ ಲಿಂಗ ದೇಹವನ್ನ ಭಂಗ ಮಾಡ್ತಾಳಂತ. ಅಲ್ಲಿ ಹೋಗ್ಬೇಕಂತ 7ನೇ ಬಾಗಿಲು ದಾಟ್ಕೊಂಡು ಹೋದ್ಮೇಲೆ ಬ್ರಹ್ಮದೇವ್ರು ನಿಂತ್ಕೊಂಡು ಬಂದ್ರ ಎಲ್ರು ಅಂತ ಕೇಳ್ಬೇಕಂತ. ಅಲ್ಲಿ ಹೋದ್ಮೇಲೆ ಎಲ್ಲಾರು ನೋಡ್ಕೋತಾರಂತ, ಯಾರ್ಯಾರು ಬಂದಾರ ಯಾರ್ಯಾರು ಬಿಟ್ಟಾರ ಅಂತ ತಿಳ್ಕೊಂಡು ಹೇಳಿ ನಮ್ಮ ಗುರುಗಳು ಜಾಸ್ತಿ ಮಾಡ್ತಿದ್ರು. ನೆನಪಾಗ್ತದೆ, ಹೇಳಿ ಮುಗಿಸ್ಬಿಡ್ತೀನಿ. ಏನು ಅಂದ್ರೆ, ಒಂದೂರ್ನಾಗ 2 ಆಚಾರ್ಯ ಇದ್ರಂತ. ಆ ಒಂದೂರ್ನಾಗ ಏನಿಬ್ರು ಆಚಾರ್ಯ ಇದ್ರು, ಇಬ್ರು ಆಚಾರ್ಯಗೆ ಒಬ್ಬರು ಮುಖ ಕಂಡ್ರೆ ಒಬ್ರಿಗೆ ಆಗ್ತಿರ್ಲಿಲ್ಲ ಅಂತ. ಸಹಜರಿ ಇದು. ಹಂಗಿದ್ರನ್ನ ಅದಕ್ಕೊಂದು ಊರು ಅಂತ ಕರೀತಾರೆ, ಅದಕ್ಕೆ ಅವ್ರಿಗೆ ಆಚಾರ ಅಂತ ಕರೀತಾರೆ. ಇಲ್ಲದೆ ಇದ್ರೆ ಏನ್ ನಿಮ್ಮೂರ್ನಾಗ ಯಾವ ಆಚಾರ ಜಗಳಾಡಂಗಿಲ್ಲ, ಹಾಗ ಅಸಹ್ಯ ಅಂತ ಹಿಂಗಂತಾರೆ. ಮತ್ತೆ ಅದಕ್ಕೆ ಒಂದೂರ್ನಾಗಿದ್ದ ಆಚಾರು, ಡಾಕ್ಟರು, ಪಂಡಿತರು ಎಲ್ಲ ಸ್ವಲ್ಪ ಆಗಾಗ ಮುಖ ಸಿಂಡ್ರಿಸ್ಕೋತಿದ್ರನ್ನೇ ಸಿಂಡ್ರೆ ಎಲ್ಲ ಆಗಿರ್ತಾರ. ಇಲ್ಲೇ ಆಗೋದಿಲ್ಲ, ಅದಕ್ಕೆ ಚಂದ ಇರ್ತಾರೆ.
ಅಂತ ಸಿಂಡ್ರೇಲ್ ಅಂತ ಯಾರೋ ಇದ್ಲಂತಕ್ಕೆ ಗೊತ್ತಿಲ್ಲ ನನಗೆ. ಅದಕ್ಕೆ ಇವ್ರು ಮುಖ ಸಿಡಿಸ್ಕೊಂಡು ನೋಡಿ ಸಿಂಡ್ರೇಲ್ ಆಚಾರ ಅಂತ ಕರಿಬೋದು ಬೇಕಾದ್ರೆ. ಅದಕ್ಕೆ ಏನಾಯ್ತು ಅದು, ಇಬ್ರು ಆಚಾರ ಹೋಗಿದ್ರಂತ ವೈಕುಂಠಕ್ಕೆ. 7ನೇ ಬಾಗಲ್ ತನಕ ಹೋಗ್ಬಿಟ್ಟಾರ. 7ನೇ ಬಾಗಲ್ ತನಕ ಹೋದ ಮೇಲೆ ಬ್ರಹ್ಮದೇವ್ರು ಕೂತಿದ್ರಂತೆ. ಎಲ್ಲಾರು ಲೆಕ್ಕ ತಗೋತಿದ್ರು, ಯಾರು ಬಂದಾರ, ಈ ಆಚಾರ ಬಂದಾರೋ, ಆ ಆಚಾರ ಬಂದಾರ, ಎಲ್ಲ ನೋಡ್ಲಿಕ್ಕತ್ತಿದ್ರಂತೆ. ಆ ಒಬ್ಬ ಆಚಾರ ಬಂದ್ರಂತ ಬ್ರಹ್ಮದೇವ್ರ ಹತ್ರ. ಸ್ವಾಮಿ ಏನು ಆಚಾರ ಬಂದಾರ ಅಂತ ಕೇಳಿದಂತ, ಇವ್ರಿಗೆ ಯಾರು ಬೇಡ ಆಗಿದ್ರಲ್ಲ ಆಚಾರ ಬಂದಾರ ಅಂತ ಕೇಳಿದಂತ. ಬಂದ್ ರೆಡಿ ಆಗ, ನಾ ಬರಂಗಿಲ್ಲ ಈ ಸಲ, ನಾ ಬರಂಗಿಲ್ಲ, ನಾ ಈ ಸಲ ಅವ್ ಬಂದಾನಲ್ಲ, ನಾ ಈ ಸಲ ಮೋಕ್ಷಕ್ಕೆ ಬರಂಗಿಲ್ಲ. ಹೊಳೆ ಬಂದ್ಬಿಟ್ರಂತ ತಿರುಗಿ ಸೀದಾ ಬಸ್ ಹತ್ಕೊಂಡು ಸೀದಾ ಬಂದ್ಬಿಟ್ರಂತ. ಆ ಇನ್ನೊಬ್ಬ ಆಚಾರ್ಯ ಅವ ಸುಮ್ ಕೊಡ್ತಾನ, ಅವನು ಹೋದ್ನಂತ. ಅವ ಬಂದಾನಂತ. ಬ್ರಹ್ಮದೇವರು ಹೋಗ್ಯಾರ ಅಂತ ಹೇಳಿಲ್ರಿ, ಅವನು ಬಂದ ಅಂತ ಹೇಳಿದಂತ. ಬಂದಾನ, ನಾನು ಅಲ್ಲೇ ಈ ಸಲ ಮೋಕ್ಷ ಅಂತ ತಿಳ್ಕೊಂಡು ಹೇಳಿ ಅವನು ಹೊಳೆ ಬಂದ್ಬಿಟ್ಟಂತ. ಆ ಮೋಕ್ಷವಲ್ಲೇ ಅಂತ ಹೇಳಿ ಬಂದ ಆಚಾರ ಮತ್ತೆ ಅದೇ ಊರ್ನಾಗ ಹುಟ್ಟ್ಯಾರಂತ ತಿರುಗಿ. ಮುಂದಿನ ಹೇಳೋದು ಬೇಡ. ಮತ್ತೆ ಅದಕ್ಕೆ ಇಬ್ರು ಒದ್ದಿ ಪಂಜ ಹಚ್ಕೊಂಡು ಸ್ನಾನಕ್ಕೆ ನಿಂತವರು ಲಿಂಗ ದೇಹದ ಮೇಲೆ ಅವ್ರು ಬಿಟ್ಟು ಬರ್ಬೇಕಾದ್ರೆ ಈ ಕಾಮಕ್ರೋಧ ಅಲ್ಲಿ ತನಕ ಬಿಡಂಗಿಲ್ಲಂತ. ಲಿಂಗ ದೇಹ ಇರೋ ಅಷ್ಟು ದಿವಸವೂ ಇನ್ನೂ ಕಾಮ ಕ್ರೋಧಗಳು ಇದ್ದೇ ಇರ್ತದೆ. ಎಷ್ಟಿರ್ತದ್ರಿ ಇದು ಲಿಂಗ ದೇಹ, ಎಷ್ಟಿರ್ತದೆ? ನಮ್ಮ ಸ್ವರೂಪ ಎಷ್ಟಿರ್ತದೆ ಗೊತ್ತೇನ್ರಿ? ಕುದುರೆಯ ಬಾಲವತ್, ಅದೇನು ಕುದುರೆ ಕೂದಲು ಬಾಲದ ಕೂದಲದಲ್ಲ, ಅದನ್ನ ಶತವಿಭಾಗವ ಮಾಡಿ ಅದರೊಳು 1 ಸಹಸ್ರ ವಿಭಾಗ ಮಾಡಲು ಎಂತಿಹುದು ಅಂತಿಹುದು ಜೀವಸ್ವರೂಪ. ಅಯ್ಯೋ, ಕಾಣಿಸೋದಲ್ಲ, ಎದಕ್ಕೂ ಬರೋದಿಲ್ಲ ನಾವು ಲೆಕ್ಕಕ್ಕೆ. ಅಂಥ ಸ್ವರೂಪದ ಮೇಲೆ ಒಂದು ಲಿಂಗದೇಹ. ಆ ಲಿಂಗದೇಹ ಭಂಗ ಆಗುವುದಕ್ಕಾಗಿ ಭಗವಂತನ ಬೆವರು ಕಾರಣ. ಅದು ಮಹಾಲಕ್ಷ್ಮಿ ರೂಪ. ಅದು ಭಗವಂತನ ಮನೆಯ ವೈಕುಂಠದ ದ್ವಾರ, 7 ದ್ವಾರಗಳನ್ನು ದಾಟಿದ ಮೇಲೆ ಸುತ್ತಲೂ ಪ್ರಾಕಾರದಲ್ಲಿ ಹರಿತಾ ಇದೆ ಅಂತ. ಅಲ್ಲಿ ಹೋಗಿ ಸ್ನಾನ ಮಾಡಿದ ಮೇಲೆ ಲಿಂಗದೇಹ ಹರ್ಕೊಂಡು ಹೋಗ್ಬಿಡ್ತದೆ, ಅಲ್ಲೇ ಬಿಚ್ಕೊಂಡು ಹೋಗ್ಬಿಡ್ತದೆ. ಹಂಗೆ ಹೋಯಿತು ಅಂದ್ರೆ ಇದು ಶುದ್ಧ ಆಗಿ ಆ ಕಡೆ ದಂಡಿ ಮುಟ್ಟಿದ ಮೇಲೆ ಅಲ್ಲಿದ್ದವರು ಇವನೊಳಗೆ ಕರ್ಕೊಂಡು ಹೋಗ್ಬೇಕಂತ. ಅದು ಒಳಗೆ ಹೋದ ಮೇಲೆ ಅದು ದೇವರ ಊರು. ಹಂಗ ಊರಿನೊಳಗೆ ಹೋದ ಮೇಲೆ ಮಧ್ಯದಲ್ಲಿ ದೇವರ ರಾಜಧಾನಿ, ಅದೇ ಅಯೋಧ್ಯ ಪಟ್ಟಣ. ನನು ತತ್ರ ವಿಶ್ವವಿಭವೈಕ ಪದಂ ಪ್ರತಿಭಾತಿ ಪೂರ್ಣ ಪುರುಷಸ್ಯ ಪುರಿ ಉಪಲಭ್ಯತೆ ಯದುಪಮಾನ ಪದಂ ಪಣಿ ಪ್ರತಿಬಿಂಬಮೇವ ಮಣಿವ ಪ್ರಗತಂ ಸಿತ ಸೌಧ ಸಂತತಿ ರುಚಾ ಸ್ಫುರಿತ ಪರಿತೋರುಣಾಶ್ಮ ಗೃಹ ಪಂಕ್ತಿ ರುಚಿ ಇಹ ಮಚ್ಚರೀರ ವಲಯೇ ಲಸಿತ ಮನೋಯಾತಿ ಮೂರ್ತಿ ಮಸಹೃದ ಮಸುರಾಸಹೃತಃ. ಅಲ್ಲಿರುವಂತಹ ಒಂದೊಂದು ಮನಿಗಳನ್ನು ವರ್ಣನೆ ಮಾಡ್ತಾರೆ ಪಂಡಿತಾಚಾರ್ಯರು. ಎಂಥ ಮನಿಗಳರಿ ಅಲ್ಲಿದ್ದದ್ದು, ಅದ್ಭುತ ಮನೆಗಳಂತ, ಅದ್ಭುತ ಮನೆಗಳು. ನಮಗ ಈ ಮನಿ ಕೇಳಿದ್ಮೇಲೆ ಅನಿಸ್ತಿರ್ತದೆ, ಸುಳ್ಳ ನಾವಿಲ್ಲಿ ಯಾಕೆ ಕಟ್ಸಿದೀವೋ ಏನೋ ಮನೆ. ಅದಕ್ಕೆ ಯಾರೋ ಹಾಡಿದ್ರಂತ, ಅಲ್ಲಿರುವುದು ನಮ್ಮನೆ ಇಲ್ಲಿರುವುದು ಸುಮ್ಮನೆ ಅಂತ ಹೇಳಿದಂತ. ಗಿರಿಯಮ್ಮನ ಹಾಡಿರ್ಬೇಕು, ಅದು ಹೆಳವನಕಟ್ಟೆ ಗಿರಿಯಮ್ಮನ ಹಾಡೋ ಯಾರೋ ಇರಬೇಕು. ಆಕೆ ಹೇಳಿದ್ಲಂತ, ಅಲ್ಲಿ ನಮ್ಮ ಮನೆ ಅದ, ಇಲ್ಲಿ ಸುಮ್ಮನೆ ಅದು ನೋಡ್ರಿ, ನಮ್ಮನೆ ಸುಮ್ಮನೆ ಎರಡೂ ಅವರು, ನಮ್ಮನೆ ಸುಮ್ಮನೆ. ಅದಕ್ಕೆ ಅವಾಗ ನಾವು ಇದ್ದ ಮನೆಯನ್ನ ಕಮ್ಮನೆ ಅಂತ ತಿಳ್ಕೊಂಡಿರ್ತೀವಂತ. ಇದ ಚಂದದ ಅಂತ ತಿಳ್ಕೊಂಡಿರ್ತೀವಂತ. ಅಲ್ಲಿರುವುದು ನಮ್ಮನೆ, ಇಲ್ಲಿರುವುದು ಸುಮ್ಮನೆ, ತಿಳಿದಿರುವುದು ಕಮ್ಮನೆ. ಕಮ್ಮಗೆ ಚಂದದ ಅಂತ ತಿಳ್ಕೊಂಡಿರ್ತೀವಂತಲ್ಲ. ಸಿತ ಸೌಧ ಸಂತತಿ ರುಚಾ ಸ್ಫುರಿತ, ಶುಭ್ರವಾದ ಪ್ರಾಸಾದ, ಒಂದೊಂದು ಮನೆಗಳೆಲ್ಲವು ಅರಮನೆಗಳಂತೆ. ನಮಗೆ ಕೊಡುವುದು ಯಾರು ಆಚಾರ ಶಾಸ್ತ್ರವನ್ನ ಅಧ್ಯಯನ ಮಾಡಿಕೊಂಡು ವೈಕುಂಠ ಪ್ರವೇಶ ಮಾಡ್ತಾರೋ ಅವರಿಗೆ ಕೊಡುವ ಮನೆಗಳು ಎಂಥದ್ದು ಅಂತನ್ನುವುದನ್ನು ಪಂಡಿತಾಚಾರ್ಯ ವರ್ಣನೆ ಮಾಡ್ತಾರೆ. ಸ್ಫುರಿತ ಅರುಣಾಶ್ಮ ಗೃಹಪಂಕ್ತಿ ರುಚಿ ಪದ್ಮರಾಗ ಮಣಿ ಯಾರು ನೋಡಿದ್ದೀರಲ್ಲ, ಆ ಪದ್ಮರಾಗ ಮಣಿಗಳ ರುಚಿ ಕಾಂತಿ ಇರತಕ್ಕಂಥದ್ದು. ಅದಕ್ಕೆ ಉಪಮಾನವನ್ನ ಕೊಡಬೇಕು. ಬಿಳಿಯಾದ ಊರಿನ ಮಧ್ಯದಲ್ಲಿ ಪದ್ಮರಾಗಮಣಿ ಅಂತ ಇರುವ ಆ ಮನೆಗಳು ಅಂತ ಹೇಳಿದರೆ ಶೇಷದೇವರಂತಾರಂತೆ, ನನ್ನ ದೇಹದ ಮೇಲೆ, ಶುಭ್ರವಾದ ದೇಹದ ಮೇಲೆ ನಾರಾಯಣ ಮಲಗಿದ್ರೆ ಹೇಗೆ ಇರ್ತದಲ್ಲ ಹಾಗೆ ಇರ್ತದಪ್ಪ ನೋಡ್ಲಿಕ್ಕೆ ಅಂತ ಮತ್ತೊಂದು ವರ್ಣನೆಯನ್ನು ಮಾಡಿದ್ರು. ಇನ್ನು ಮುಂದೆ ಆ ಮನಿ ಮ್ಯಾಲಿಂದ ಛತ್ ವರ್ಣನ ಮಾಡ್ತಾರೆ. ಸ್ವಲ್ಪ ಸವಕಾಶ ಹೋಗ್ಬೇಕಿಲ್ಲ, ಅವಸರ ಮಾಡ್ಲಿಕ್ಕೆ ಬರೋದಿಲ್ರಿ. ಈಗ ಆಚಾರ ಮುಂದೇನು ಅಂತ ಕೇಳೋಂಗಿಲ್ಲ. ಇಲ್ಲ, ಇದೆಲ್ಲ ಶ್ಲೋಕ ಮುಗಿದ್ಮೇಲೆ ಮುಂದೇನು ಬರ್ಬೇಕು ಅವು. ಅಂದ ಮೇಲೆ ಆ ಛತ್ತು ಹೆಂಗಿತ್ತು ಅಂತ ಕೇಳಿದ್ರೆ, ನಮ್ಮಲ್ಲಿ ಹೆಂಗ ಮಂಗಳೂರು ಹಂಚು ಹೊದಿಸಿದ್ರು ಅಂತ ಇರ್ತಿತ್ರಿ. ಇಲ್ಲೆಲ್ಲ ಮೊದಲು ಮಂಗಳೂರು ಹಂಚು ಅಂತ ಇರ್ತಿತ್ತು. ಬೇರೆ 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 ಊರಿನ ಹಂಚಂತವು, ಅವು ಚಂದ ಇರ್ತಿದ್ವು ಅಂತ ತಿಳ್ಕೊಂಡು. ಅಲ್ಲೇನಿದ್ವು ಮ್ಯಾಲೆ ಹೆಂಗಿದ್ವು ಅಂದ್ರೆ ಶಬಲಾವಲೀಕ ಘಟಿಕ ಸ್ಫಟಿಕ ದ್ಯುತಿಬಿರ್ಹರನ್ಮಣಿ ಮಹೀವಲಿಭಿ ಪ್ರತಿಸದ್ಭಾತಿ ಯಮುನಾ ಮಿಲಿತ ಸಿತ ಸೌಧ ಸೈಂಧವ ಪಯೋಭಿರಿವ. ಆ ಮನೆಯ ಮೇಲೆ
ಇಡುವಾಗ ಸ್ಫಟಿಕ ಸ್ಫಟಿಕ ಹಾಗೂ ಪಚ್ಚಮಣಿಗಳನ್ನ ಜೋಡಿಸಿ ಮೇಲಿನ ಛತ್ತು ಸೂರು ಮಾಡಿಬಿಟ್ಟಿದ್ದಾರಂತೆ. ಎಲ್ಲಿ ಹಂಚಿಡಬೇಕು ಆ ಜಾಗದಲ್ಲಿ ಇಟ್ಟದ್ದೇನು ಅಂದ್ರೆ ಪಚ್ಚೆ ಮಣಿಗಳಂತೆ, ಸ್ಫಟಿಕ ಮಣಿಗಳಂತೆ. ಸ್ಫಟಿಕ ಮಣಿಗಳು ಪಚ್ಚೆ ಮಣಿಗಳನ್ನ ಮೇಲೆ ಸಾಲಾಗಿ ಜೋಡಿಸ್ತಾ ಬರ್ತಾ ಇದ್ದಾರೆ. ಸೂರಿನ ಮೇಲೆ ಛತ್ತಿನ ಮೇಲೆ ಜೋಡಿಸಿ ಬಂದಿದ್ರೆ ಅದು ಮೇಲೆ ಯಾರಾದ್ರೂ ಹೀಗೆ ವಿಮಾನದಲ್ಲಿ ಹೊಂಟವ್ರು ನೋಡಿದ್ರೆ ಹೆಂಗ್ ಕಾಣಿಸ್ತದೆ ಅಂತ ಕೇಳಿದ್ರೆ, ಒಂದು ಬಿಳಿ ಒಂದು ನೀಲಮಣಿ ಪಚ್ಚಮಣಿ ಅದು ಎರಡೂ ಕೂಡಿಕೊಂಡು ಹೀಗೆ ಅದರ ಕಾಂತಿ ಹರಿದು ಬರ್ತಿದ್ರೆ ಗಂಗಾ ಯಮುನಾ ನದಿಗಳ ಸಂಗಮ ಆಗಿದೆ ಏನೋ ಅಂತ ಅನಿಸ್ಬೇಕಂತ. ಪ್ರತಿಸದ್ನ ಭಾತಿ ಮಿಲಿತಾ ಏನ್ರಿ, ಪ್ರತಿಸದ್ನ ಭಾತಿ ಯಮುನಾ ಮಿಲಿತಾ ಸಹಿತ ಸೌರ ಸೈಂಧವ ಪಯೋಭಿರಿವ. ಪ್ರತಿಸದ್ನ ಭಾತಿ, ಎಲ್ಲರ ಮನೆ ಮುಂದೆಯೂ ಇರಬೇಕೇನೋ ಅಲ್ಲೊಂದು ಗಂಗೆ, ಎಲ್ಲರ ಮನೆ ಮುಂದೆಯೂ ಅಲ್ಲೊಂದು ಇರಬೇಕೋ ಏನೋ. ಅಲ್ಲಿ ಅಲ್ಲಲ್ಲಿ ಇದನ್ನು ಮಾಡಿದ್ದಾರಂತೆ, ಏನದು ಮಾಡವನ್ನ ಮಾಡಿ ಇಟ್ಟಿದ್ದಾರಂತೆ. ಅಲ್ಲೇನ್ ಮಾಡಿಟ್ಟಿದ್ದಾರೆ, ಮಾಡಗಳಲ್ಲಿ ಮನೆಯ ಮಾಡದಿದೆ ಅಲ್ಲ, ಶೋಕೇಶ್, ಇವತ್ತು ಶೋಕೇಶ್ ಅಂತ ಕರಿತೀವಲ್ಲ, ಅದರಲ್ಲಿ ಮಾಡಿರುವಂತಹ ಪಾರಿವಾಳ, ಅದರಲ್ಲಿರುವ ನವಿಲು, ಅದರಲ್ಲಿರುವಂತಹ ಗಿಳಿಗಳನ್ನ ನೋಡಿದರೆ ಏನು ಅನಿಸ್ತಿತ್ತು ಅಂತ 11ನೇ ಪದ್ಯದಲ್ಲಿ, ಯದಿ ನಾ ಭವಿಷ್ಯದಿಹ ವಿಭ್ರಮತ ನಿಯಮೋ ಜನಸ್ಯ ನಿಲಯಾವಲಿಷು ವಿಕಟ ವಿಟಂಕ ಕೃತ ಪತ್ರ ತತಿ ಕೃತಕೇತ್ಯ ವೈಕ್ಷತ ಕಥಂಚನೋ. ಒಂದು ಪಂಡಿತಾಚಾರ್ಯ ಒಂದು ಮಾತಂತಾರೆ, ಯದಿ ನಾ ಭವಿಷ್ಯದಿಹ ವಿಭ್ರಮತ ನಿಯಮ, ಒಂದೊಮ್ಮೆ ವೈಕುಂಠದಲ್ಲಿ ಇದ್ದವರಿಗೆ ಭ್ರಮೆ ಇರೋದಿಲ್ಲ ಅಂತ ಇದ್ದಿದ್ದಿಲ್ಲ ಅಂದ್ರೆ ಏನ್ರಿ, ವೈಕುಂಠದಲ್ಲಿ ಇದ್ದವರಿಗೆ ಭ್ರಮೆ ಇಲ್ಲ ಅಂತ ಆಗಿಬಿಟ್ಟಿದ್ರೆ ಆ ವೈಕುಂಠದ ಮನೆಗಳ ಶೋಕೇಸಿನಲ್ಲಿ ಇಟ್ಟ ಪಕ್ಷಿ ಪ್ರಾಣಿಗಳೆಲ್ಲ ಹೇಗೆ ಕಾಣ್ತಿದ್ವು ಅಂದ್ರೆ ನಿಜವಾದ ಪಕ್ಷಿಗಳೇನೋ ಅನ್ನುವಂತೆ ಕಾಣಬೇಕಂತೆ. ಮಾಡಿಟ್ಟಿದ್ರೆ ನಿಜವಾಗಿ ಬಂದಾವೇನೋ ಅನಿಸ್ಬೇಕಂತೆ. ಯಾವಾಗ ಹಿಂಗ ಅನಿಸ್ಬೇಕು, ಭ್ರಾಂತಿ ಬರ್ತಿದ್ರೆ, ಅಲ್ಲಿ ತಪ್ಪು ತಿಳ್ಕೊಳ್ಳಿಕ್ಕೆ ಅವಕಾಶ ಇದ್ರೆ ಗೊಂಬೆಗಳನ್ನ ನಿಜವಾದ ಪಕ್ಷಿಗಳು ಅಂತ ತಿಳ್ಕೊಳ್ಬೇಕಂತೆ. ಆದ್ರೆ ಅಲ್ಲಿ ಗೊಂಬೆಗಳ ಭ್ರಾಂತಿಗೆ ಅವಕಾಶವಿಲ್ಲ. ಆದ್ರಿಂದ ಅಲ್ಲಿ ಇದ್ದದ್ದ ಹಾಗೆ ತಿಳ್ಕೊಂಡಿದ್ದಾರೆ ಜನ. ಅಂದ್ರೆ ಎಷ್ಟು ಚಂದ ಇತ್ತು ಅಂದ್ರೆ ನಿಜವಾದ ಪಕ್ಷಿಗಳೇ ಇವೆ ಏನೋ ಅಂತ ಅನ್ನೋ ಹಂಗಿತ್ತು ಅಂತ. ಕೆಲವೆಲ್ಲ ವಸ್ತುಗಳು ಇರ್ತಾವ್ರಿ, ಇಲ್ಲೂ ಕೂಡ ಹಂಗೆ ಇರ್ತಾವ. ಡೂಪ್ಲಿಕೇಟ್ ಹೆಂಗಿರ್ತಾವ ಅಂದ್ರೆ ಒರಿಜಿನಲ್ ತಲೆ ಮೇಲೆ ಹೊದಂಗೆ ಇರ್ತಾವ್ರಿ. ಆ ಡೂಪ್ಲಿಕೇಟ್ ಪದಾರ್ಥ ನೋಡಿಬಿಟ್ರೆ ಒರಿಜಿನಲ್ ಮಿಂಚಬೇಕು. ಈ ಪ್ಲಾಸ್ಟಿಕ್ ಹೂವು ಗುಲಾಬಿಗೆ ಮಾಡಿರ್ತಾವ ನೋಡ್ರಿ, ನಿಜವಾದ ಗುಲಾಬಿಗಿಂತ ಚಂದ ಇರ್ತಾವ್ರಿ. ಯಾಕೆ ಹೇಳ್ರಿ, ಯಾವಾಗಲೂ ತಳ ಹೊಳಿತಿರ್ತಾವ. ಇದು ಒಂದ್ ದಿವಸದಾಗ ಬಾಡಿ ಹೋಗ್ತದ್ರಿ. ಇದು ಗುಲಾಬಿ ಪಕ್ಕಳೆ ಉದುರಿ ಹೋಗ್ತದೆ, ಅದ್ರಲ್ಲಿ ಎಂದೂ ಪಕ್ಕಳೆ ಉದುರಂಗಿಲ್ಲ. ಯಾಕಂದ್ರೆ ಫೆವಿಕಾಲ್ ಹಚ್ಚಿರ್ತಾರ ಪಾಪ, ಅದಕ್ಕೆ ಉದುರಂಗೆ ಇಲ್ರಿ. ಅದು ಎಷ್ಟು ಚಂದ ಇರ್ತದ ಅಂದ್ರೆ ಸತ್ಯಕ್ಕೆ ತಲೆ ಮೇಲೆ ಹೊಡೆದಂಗ ಸುಳ್ಳು ಇರ್ತದ್ರಿ ಯಾವಾಗ್ಲೂ. ಪಂಡಿತಾಚಾರ್ಯ ಒಂದು ಮಾತು ಹೇಳಿದ್ರು, ಅಕಸ್ಮಾತ್ ಮೋಕ್ಷದಲ್ಲಿ ಇದ್ದವರಿಗೆ ಭ್ರಾಂತಿ ತಪ್ಪು ತಿಳುವಳಿಕೆ ಇದ್ದಿದ್ದಿಲ್ಲ ಅಂದ್ರೆ ವೈಕುಂಠದ ಮನೆಗಳಲ್ಲಿ ಇರುವಂತಹ ಪ್ರಾಣಿ ಪಕ್ಷಿಗಳು ಕೃತ್ರಿಮವಾದದ್ದನ್ನು ನೋಡಿ ಇದೇನು ನಿಜವಾಗಿಯೇ ಇದೆಯೇನೋ ಅಂತ ಅನಿಸ್ಬಿಡ್ಬೇಕಂತ. ಅದನ್ನ ಸ್ವಲ್ಪ ಕನ್ನಡದಲ್ಲಿ ಇದ್ದ ಪದ್ಯವನ್ನು ಓದಿ ಹೇಳ್ತೇನೆ. ಬಹಳ ದಿವಸ ಆಗಿತ್ತು ಓದಿಲ್ಲ, ಅದಕ್ಕೊಂದು ಪದ್ಯ ಓದ್ತೀನಿ. ಮುಕ್ತರೆಲ್ಲರೂ ನಿಯಮದಲ್ಲಿ ನಿರ್ಮುಕ್ತ ಭ್ರಮರಾಗಿಗರು ಪೂರ್ಣೋ ದೃಕ್ತ ನಿತ್ಯಾನಂದ ಜ್ಞಾನಾದ್ಯಖಿಲ ಗುಣಯುತರು. ಮುಕ್ತರೀ ಪರಿಯಾಗದಿದ್ದರೆ ಶಕ್ತರಾಗುವರೆಂತು ತಿಳಿಯ ಮುಕ್ತ ಮಂದಿರಗಳಲ್ಲಿ ವಿಹರಿಪ ಕೃತಕ ಪಕ್ಷಿಗಳ. ಮುಕ್ತರೆಲ್ಲರೂ ನಿಯಮದಲ್ಲಿ, ನಿಯಮೇನ ಮುಕ್ತರೆಲ್ಲರೂ ನಿರ್ಮುಕ್ತ ಭ್ರಮರಾಗಿಗರು, ಭ್ರಮ ಇಲ್ಲ ಅವರಿಗೆ. ಪೂರ್ಣೋದ್ರಿಕ್ತ ನಿತ್ಯಾನಂದ ಜ್ಞಾನಾದ್ಯಖಿಲ ಗುಣಯುತರು, ಪೂರ್ಣವಾದ ನಿತ್ಯವಾದ ಜ್ಞಾನದಿಂದ ಕೂಡಿದವರು. ಮುಕ್ತರೀ ಪರಿ ಆಗದಿದ್ದರೆ, ಮುಕ್ತರು ಈ ಪರಿ ಅಂತ ಆಗದೆ ಇದ್ರೆ ಶಕ್ತರಾಗುವರೆಂತ ತಿಳಿಯಲ್ ಮುಕ್ತ ಮಂದಿರಗಳಲ್ಲಿ ವಿಹರಿಪ ಕೃತಕ ಪಕ್ಷಿಗಳ. ಅವು ಕೃತಕ ಪಕ್ಷಿಗಳು ಅಂತ ಗೊತ್ತಾಗದೆ ಮೋಸ ಹೋಗ್ತಿದ್ರು ಅಂತ ಈ 11ನೇ ಪದ್ಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇನ್ನು 12 ಆ ಮನೆ ಒಳಗಡೆಗೆ. ಈಗ ಮನೆ ಹೊರಗೆ ಗಾಡಿ, ಅದು ಕಂಪೌಂಡು ಬೆಳ್ಳಗಿತ್ತು, ಅದರೊಳಗೆ ಪದ್ಮರಾಗಮಣಿಗಳು ಎಲ್ಲ ಹೇಳ್ಕೊಂಡು ಬಂದ್ರು. ಮನೆ ಅಂತೂ ಅದನ್ನ ಕೇಳಬೇಡ್ರಿ, ಬಂಗಾರದ್ದು ಮಾಡಿಸಿದ್ರಂತೆ ಎಲ್ಲ. ಅವನು ಅದನ್ನ ಹೇಳಿದ್ರೆ
ಆಮೇಲೆ ಕೆಲವರು ಸುಮ್ಕುಡ್ರಿ ಆಚಾರ ಸುಳ್ಳು ಏನ್ರಿ ಹೇಳಿಕ್ಕೆ ಹೋಗ್ಬೇಡ್ರಿ ಅಂತ ಬೈತಿರ್ತಾರೆ. ಅದಕ್ಕೆ ಹೇಳಿಕ್ಕೆ ಹೋಗ್ಬಾರ್ದು. ಇಲ್ಲಿ ವದರಾಜ ಸ್ವಾಮಿಗಳು ಹೇಳಿದ್ದಂತರೂ ಅದ ಹೆಂಗಿತ್ತು ಅಂದ್ರೆ, ಅನರ್ಘ್ಯ ರಚುನ ಮಂದಿರಗಳು ಉಪ್ಪರಿಗೆಗಳು ಬಣ್ಣಿಸಲೆನ್ನಳವಲ್ಲ ರತ್ನದ ದ್ವಾರ ಪ್ರಾಕಾರ ಕಾಂತಿಗೆ ತನ್ನೊಡಲಳು ಅಂಧಕಾರ. ಎಲ್ಲ ಮುತ್ತು ರತ್ನ ಬಂಗಾರದಿಂದ ಹಾಕಿ ಕಲಿಸಿ ಕಂಬ ಗಾಡಿ ಇಲ್ಲಿ ಇಟ್ಟಂಗಲ್ಲಿ ಬಂಗಾರದ ಇಟ್ಟಂಗಿ ಇಟ್ಟಿದ್ರಂತ. ಇವು ವರ್ಣ ಕೇಳಿದ್ರೆ ಸುಳ್ಳು ಹೌದು ಗೊತ್ತಾಗಂಗಿಲ್ಲ. ಅಲ್ಲಿ ಯಾಕೆ ಹೋಗ್ಬೇಕು? ದ್ವಾರಕಾದ ಕಥೆ ಹೇಳ್ತಿರ್ತಾರೆ, ಕೇಳಿಸ್ಕೊಳ್ರಿ. ಇವತ್ತು ದ್ವಾರಕ್ಕೆ ಸಮುದ್ರದಲ್ಲಿ ಸಿಕ್ಕಿದೆ ಅಂತ. ಇಡೀ ಊರು ಬಂಗಾರದ್ದಿತ್ತಂತ. ಅದು ಬಿಟ್ಬಿಡ್ರಿ. ಲಂಕಾ ಇತ್ತು ನೋಡ್ರಿ, ಲಂಕಾ ಪಟ್ಟಣ ಪೂರ್ಣ ಬಂಗಾರದ್ದಿತ್ತಂತ. ರಾವಣನ ಊರು ವೈಕುಂಠದ ಊರುಳಿತ್ತು. ಆ ವೈಕುಂಠದ ದ್ವಾರಪಾಲಕ ಏನಿದ್ನಲ್ಲ ಜಯ, ಅವನೇನು ರಾವಣಾಗಿ ಹುಟ್ಟಿ ಬಂದಿದ್ನಲ್ಲ, ಅವನ ಊರು ಹೆಂಗಿತ್ತು ಅಂತ ಕೇಳಿದ್ರೆ ಬಂಗಾರದ್ದಂತ. ಎಲ್ಲಿ ತನಕ ಬಂಗಾರದ್ರಿ? ಚಿಲ್ಕ ಹಾಕಿ ಚಿಲ್ಕಕ್ಕೊಂದು ಮಳಿ ಸಿಗಿಸ್ತಿದ್ರು ನೋಡ್ರಿ ಹಿಂದಕ್ಕೆಲ್ಲ, ಆ ಮಳಿ ಸಹಿತ ಬಂಗಾರದಿರ್ತಿತ್ತಂತ. ಆಚಾರ ಸ್ವಲ್ಪ ಲಘುವರ ಹೇಳಿದ್ರೆ ಒಮ್ಮೆ ಲಂಕಾಕ್ಕೆ ಹೋಗಿ ಅವತ್ತು ಮಳಿ ಅಷ್ಟು ತಂದಿದ್ರು ನಮ್ಮ ಜೀವನ ಮುಗಿದು ಹೋಗ್ತಿತ್ತು ಆಚಾರ. ಇಡೀ ಜೀವನ ಆರಾಮ್ ಕುತ್ಕೊಂಡು ತಿನ್ಬೋದಾಗಿತ್ತು. ಅದೊಂದು ಮಳಿ, ಅದು ಚಿಲ್ಕಕ್ಕೆ ಹಾಕಿದ್ ಬಂದೇನಿರ್ತದ ಅಗಳಿ ಅಂತ ಇರ್ತದಲ್ಲ, ಅದು ಒಂದು ಬಂಗಾರದಿರ್ತಿತ್ತಂತೆ. ಆಮೇಲೆ ಗೇಟದ ಚಿಲಕ ಏನ್ರಿ ಎಲ್ಲರ ಎಷ್ಟು ಬಂಗಾರಮಯವಾದ ಊರು ರಾವಣಂದಿತ್ತು. ಸುವರ್ಣ ರತ್ನ ಕಾರಿತಾಂ. ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳುವಾಗ ಈ ಮಾತನ್ನು ಹೇಳ್ತಾರೆ, ಸುವರ್ಣ ರತ್ನ ಕಾರಿತಾಂ. ಅಂಥ ಬಂಗಾರದ ಊರು ನಮ್ಮ ಹಣವಪ್ಪ ಸುಟ್ಟು ಹಾಕ್ಬಿಟ್ಟ. ಇದು ಕೆಪಾಸಿಟಿ ಅನ್ಬೇಕು. ಆಮೇಲೆ ವೈಕುಂಠದಲ್ಲಿ ಇದ್ದದ್ದೇನು ಅಂದ್ರೆ, ಆ ಮನೆ ಒಳಗಡೆಗೆ, ಪ್ರತಿಯೊಂದು ಮನೆಯ ಒಳಗಡೆಗೆ ಏನಿರ್ತಿತ್ತು ಅಂದ್ರೆ, ಮೇಲಿಂದ ಹೀಗೆ ಇಳಿಬಿಟ್ಟಿದ್ರಂತ. ಏನು, ಈ ರಾಜರ ಅರಮನೆಗಳಲ್ಲೆಲ್ಲ ಬಟ್ಟೆಗಳನ್ನು ಹೀಗೆ ಇಳಿಬಿಟ್ಟಿರ್ತಾರೆ. ಅವು ನಮ್ಮ ಮನೆಯಾಗ ಬಲ್ರಿ ಏನವು ಏನೋ ಹಾಕಿರ್ತಾರಲ್ಲ, ಕರ್ಟನ್ ಅಲ್ಲ, ಇನ್ನೊಂದಿನ ಅಂತ ಅದಕ್ಕೆ ಜೂಮರ್ಸ್ ಏನೋ ಅಂತಿರ್ತಾರೆ ಅಲ್ಲ, ಬಾಗ್ಲಿಗೆ ಹಾಕಿರ್ತಾರ, ಮ್ಯಾಲೆ ಹಿಂಗೆ ಜೋತ್ ಬಿಟ್ಟಿರ್ತಾರೆ, ಇನ್ನೊಂದು ಬಟ್ಟೆ ಇರ್ತಾವ. ಆ ಬಟ್ಟೆಗಳೆಲ್ಲ ಎಂಥದ್ದಿತ್ತು, ಅಲ್ಲಿ ಹಾಕಿರುವ ಜೂಮರ್ಸ್ ಎಂಥವಿದ್ದವು ಅಂತ ಕೇಳಿದ್ರೆ ಹೇಳಿದ್ರು, ವಿವಿಧ ಸ್ಥುಲೋಪಗತ ಚಿತ್ರಪಟಿ ಸುವಿತಾನ ಲಂಬಿ ಮಣಿದಾಮಗಣ ಶರಣಾಂತರೇಶ್ವಧಿಕ ಪೂರಣತಃ ಪ್ರಚಕಾಸ್ತಿ ವಿಭ್ರಮ ಇಮಾಮಗಳನ್ನ. ವಿವಿಧ ಸ್ಥುಲೋಪಗತ, ತುಲ ಅಂದ್ರೆ ತೊಲೆ, ನಮ್ಮ ಏನು ಅಡ್ಡ ತೊಲೆ ಇರ್ತಾವ ನೋಡ್ರಿ, ಆ ಎಲ್ಲ ತೊಲೆಗಳಿಗೆ ಚಿತ್ರಪಟಿ, ವಿಚಿತ್ರ ಬಣ್ಣದ ಬಟ್ಟೆಗಳನ್ನು ಹೀಗೆ ಕಟ್ಟಿದ್ದಾರಂತೆ, ಜೋತು ಬಿಟ್ಟಿದ್ದಾರಂತೆ. ಹಿಂಗೆಲ್ಲ ಅಡ್ಡಡ್ಡ ತೊಲೆಗಳು, ಆ ಅಡ್ಡಡ್ಡ ತೊಲೆಗೆಲ್ಲ ಹಿಂಗೆ ವಿಚಿತ್ರ ಬಟ್ಟೆಗಳು, ಬಣ್ಣದ ಬಟ್ಟೆಗಳನ್ನು ಕಟ್ಟಿದ್ದಾರಂತೆ. ಅದಕ್ಕೆ ಸರಿ ಹೊಂದುವಂತಹ ಸುವಿತಾನ ಲಂಬಿ ಮಣಿದಾಮಗಣ, ಮುತ್ತು ರತ್ನಗಳ ಗೊಂಚಲುಗಳನ್ನು ಹೀಗೆ ಜೋತು ಬಿಟ್ಟಿದ್ದಾರಂತೆ. ಇವತ್ತು ನಾವು ಕಾಜಿನೂ ಮನೆಯೊಳಗೆ ಜೂಮರ್ ಅಂತ ಹಾಕೊಂಡಿರ್ತೀವಿ ನೋಡ್ರಿ, ಅದಕ್ಕೊಂದು ಲೈಟ್ ಹಚ್ಚಿ ಬೆಳ್ಳಗೆ ಅದು ಬಣ್ಣದ ಕಾಣಲಿ ಅಂತ ತಿಳ್ಕೊಂಡಿರಂಗಿಲ್ಲ. ಹಂಗೆ ಅವೆಲ್ಲ ಮುತ್ತು ರತ್ನಗಳಿಂದ ಕೂಡಿದ್ದನ್ನ ಬಟ್ಟೆಗಳ ಜೊತೆಗೆ ಒಳಗಡೆಗೆ ಜೋತು ಬಿಟ್ಟಿದ್ದಾರಂತೆ. ಹೊರಗಡೆಗೆ ಇರುವಂತಹ ಕಂಪೌಂಡ್ ವಾಲು, ಅಂಗಳ, ಮೆಟ್ಟಲು, ಒಳಗೋದ್ರೆ ಆ ಮೇಲಿನ ಛತ್ತು, ಒಳಗೋದ್ರೆ ಇದೆಲ್ಲ ಒಳಗೆ ಕಾಣಿಸ್ಬೇಕು. ಅದರಿಂದ ಹರಿದು ಬರುವ ಕಾಂತಿ ಇಷ್ಟು ತುಂಬಿ ಬಿಟ್ಟಿತ್ತಲ್ಲ, ಒಳಗೆ ಹೋಗ್ಲಿಕ್ಕೆ ಸಮಸ್ಯೆ ಆಗ್ತಿತ್ತಂತೆ. ಅದ್ರ ಬೆಳಕು ಕಣ್ಣಿಗೆ ಕುಗ್ತಾ ಇದ್ರೆ ಒಳಗೆ ಹೇಗೆ ಹೋಗೋದಯ್ಯ ಅಂತ ಅನಿಸ್ತಿತ್ತಂತೆ. ಅಷ್ಟು ಸುಂದರವಾದ ಊರು ಅಂತ ಹೇಳಿದ್ರೆ, ಯಾರೋ ಮಧ್ಯೆ ಪ್ರಶ್ನೆ ಮಾಡಿದ್ರಂತೆ ಪಂಡಿತಾಚಾರ್ಯ, ಶ್ರೀ ಸ್ವಾಮಿ ಸ್ವಲ್ಪ ತಡೀರಿ, ಹಿಂಗಿತ್ತು ಹಿಂಗಿತ್ತು ಅಂತ ಬರೇ ಬಿಟ್ಟದ್ದು, ಇದು ನಿಜವೋ ಸುಳ್ಳೋ ಹೇಳ್ರಿ ಮೊದಲು. ಇಷ್ಟೆಲ್ಲ ಇರ್ಲಿಕ್ಕೆ ಸಾಧ್ಯ ಇದೆಯಾ ಅಲ್ಲಿ ಅಂದ್ರೆ, ಅದಕ್ಕೆ 13ನೇ ಪದ್ಯದಲ್ಲಿ ಉತ್ತರ ಹೇಳುತ್ತಾರೆ. ವಿಮಲಾಕೃತಿ ಪ್ರಕೃತಿರೇವ ಮಹಾ ಮಣಿಮಯ್ಯ ಹೇಮಖಿಲ ಮಸ್ತುಮಯಿ ಇಹ ಸಂಭವೇತ್ ಸಕಲ ಕಾಂತಿರಸಃ ಕಥಿತೋಧಿಕೋಕ್ತಿಭಿರತಃ ಕವಿಭಿ. ಮಣಿ ಹೇಮಮಯಿ ಅಖಿಲ ವಸ್ತುಮಯಿ, ಮಣಿಗಳಿಂದ ಬಂಗಾರಗಳಿಂದ ಕೂಡಿದ ಊರು ಅಂತ ನಾನು ಘಂಟಾಘೋಷವಾಗಿ ಪ್ರತಿಜ್ಞೆ ಮಾಡಿ ಹೇಳ್ತೇನೆ. ಯಾಕೆ ಗೊತ್ತಾ? ಯಾಕೆ ನಾನು ಹೇಳ್ತಾ ಇರೋದು ಅಂದ್ರೆ, ಈ ಲೋಕ ಅಂದ್ರೆ ಯಾರಂತ ತಿಳ್ಕೊಂಡಿದ್ದೀರಿ? ವಿಮಲಾಕೃತಿ ಪ್ರಕೃತಿರೇವ, ಮಹಾಲಕ್ಷ್ಮಿಯೇ ಈ ಲೋಕಗಳು, ಬೇರೆ ಯಾರೂ ಅಲ್ಲ. ಶ್ವೇತದ್ವೀಪ, ಅನಂತಾಸನ, ವೈಕುಂಠಗಳು ಎಂದೆಂದೂ ಪ್ರಳಯದಲ್ಲಿ ಲಯ ಹೊಂದುವುದಿಲ್ಲ, ಸೃಷ್ಟಿಯಲ್ಲಿ ಸೃಷ್ಟಿಯಾಗುವುದಿಲ್ಲ. ಇಲ್ಲ ಈ ಸರ್ತಿ ಸೃಷ್ಟಿಗೆ ಬಂದಾಗ ವೈಕುಂಠ ಯಾವಾಗ ಸೃಷ್ಟಿ ಮಾಡಿದಂತವ ಅಂತ ಹಿಂಗೆ ಕೇಳೋ ಹಂಗಿಲ್ಲ. ನಮ್ಮನ್ನು ಯಾವಾಗ ಸೃಷ್ಟಿ ಮಾಡಿದ, ಬ್ರಹ್ಮಾಂಡವನ್ನು ಯಾವಾಗ ಸೃಷ್ಟಿ ಮಾಡಿದ ಅಂತ ಕೇಳಬಹುದೇ ವಿನಃ
ಏನ್ ಕೇಳೋ ಹಾಗಿಲ್ಲ ಅಂದ್ರೆ ವೈಕುಂಠವನ್ನು ಸೃಷ್ಟಿ ಮಾಡಿದ ಅಂತ ಕೇಳೋ ಹಾಗಿಲ್ಲ. ಅದಕ್ಕೆ ಆಚಾರ್ಯರು ಗೀತಾ ತಾತ್ಪರ್ಯದ 18ನೇ ಅಧ್ಯಾಯದ 62ನೇ ಶ್ಲೋಕದಲ್ಲಿ ಹೇಳುವಾಗ, ಶ್ರೀರೇವ ಲೋಕರೂಪೇಣ ವಿಷ್ಣೋ ತಿಷ್ಠತಿ ನಿತ್ಯದ ಅಥವಾ ವೈಷ್ಣವ ಲೋಕಾಹ ನಿತ್ಯಾಸ್ತೆ ಚೇತನ ಅಪಿ. ಒಂದು ಸ್ವಾರಸ್ಯ, ವೈಕುಂಠ ಲೋಕ ಇದು ನಿತ್ಯದ ಜೊತೆಗೆ ಚೇತನವಾದ ಲೋಕ, ಅದು ಚಿನ್ಮಯ ಲೋಕ. ಅದು ಮಾತಾಡ್ತದೆ ಲೋಕ ನಿಮ್ಮ ಜೊತೆಗೆ, ಆ ಮನೆಗಳು ನಿಮ್ಮ ಜೊತೆಗೆ ಮಾತಾಡ್ತದೆ. ನಿಮಗೆ ವೈಕುಂಠದ ಗೋಡೆಗಳಲ್ಲಿ ಒಬ್ಬ ಹರಟೆ ಹೊಡಿಲಿಕ್ಕೆ ಇರ್ತಾನೆ, ಒಬ್ಬ ಮಾತಾಡ್ಲಿಕ್ಕೆ ಇರ್ತಾನೆ. ಚಿನ್ಮಯವಾದ ಲೋಕ ಅದು, ಜ್ಞಾನಾನಂದಮಯವಾದ ಲೋಕ. ಪಂಡಿತಾಚಾರ್ಯರಂತಾರೆ, ಇಹ ಸಂಭವೇತ್ ಸಕಲ ಕಾಂತಿ ರಸ. ಎಲ್ಲಾ ಕಾಂತಿಯ ರಸಗಳಿಲ್ಲಿರುತ್ತದೆ, ಕಾಂತಿಯ ಝರಿ ಬಂದಿರ್ತದೆ. ಇನ್ನೊಂದು ಹೇಳ್ತೀನಿ ಕೇಳ್ರಿ, ನಾನು ಹೇಳಿದ್ದಕ್ಕೆ ಇಷ್ಟೇ ಅಂತ ತಿಳಿಬೇಡ್ರಿ, ಇದಕ್ಕಿಂತ ಹೆಚ್ಚಿಂದೇನಾದರೂ ಇದ್ರೆ ಅವಶ್ಯವಾಗಿ ಅದನ್ನೂ ನೀವು ಇದನ್ನು ತಿಳ್ಕೊಂಡು ಬಿಡ್ರಿ ಅಂತ ಹೇಳ್ಬಿಟ್ಟಿದ್ದಾರೆ. ಕೊನೆ ಮಾತು ಇವತ್ತಿಂದು. ಆಚಾರ್ಯ ಎಷ್ಟು ಮಂದಿ ಮೋಕ್ಷಕ್ಕೆ ಹೋಗ್ಯಾರ ಇಲ್ಲಿ ತನಕ? ಎಷ್ಟು ಮಂದಿ ಹೋಗ್ಯಾರ ಮೋಕ್ಷಕ್ಕೆ? ಕೆಲವರಿಗೆ ಇಂಥವೆಲ್ಲ ವಿನಾಕಾರಣ ಭ್ರಮ. ಎಷ್ಟು ಮಂದಿ ಹೋಗ್ಯಾರ? ಅಲ್ಲ ಆಚಾರ್ಯ, ಮತ್ತೆ ಅಷ್ಟು ಮಂದಿ ಹೋಗಿಬಿಟ್ಟಿದ್ರೆ, ಜಗ ಫುಲ್ ಆಗಿಬಿಟ್ಟಿದ್ರೆ ನಾವೇನು ಮಾಡಬೇಕು? ಅದೇನು ಮಠದಾಗ ಏನು ಊಟ ತಗೊಂಡ್ರೆ? ಮಠದಾಗ ಒಂದ ಹಾಲು ಇರ್ತದೆ, ಒಳಗೆ ಎಲ್ಲರೂ ಸೇರಿಬಿಟ್ರೆ ನಮಗೆ ಯಾರು ಕರ್ಕೊಂಡು ಹೋಗೋರು, ಒಳಗೆ ಕೂಡಿಸೋರು, ಎಲ್ಲಿ ಸಿಗ್ತದೋ ಇಲ್ಲೋ, 2ನೇ ಪಂಕ್ತಿ ಕೂಡ್ಬೇಕು, 2ನೇ ಪಂಕ್ತಿಗೂ ಜಗ ಫುಲ್ ಆಗಿಬಿಟ್ಟದೆ, 3ನೇ ಪಂಕ್ತಿ ಕೂಡ್ಬೇಕು, ಅಥವಾ ಅಲ್ಲಿ ಇದ್ದವ್ರು ಹೊರಗೆ ಹೋದ್ಮೇಲೆ ನಾವು ಒಳಗೆ ಹೋಗ್ಬೇಕು. ಏನು ಕಥೆ ಇದು? ಅದಕ್ಕೆ ಒಂದೇ ಒಂದು ಮಾತು ಪಂಡಿತಾಚಾರ್ಯ 14ನೇ ಪದ್ಯ. ತದನಾದಿ ಕಾಲಮಿತ ಮುಕ್ತಿರತೆ ರಗಣೀಯ ಶಂಭು ಮುಖ ಸಂಗತತೆಗೆ ನಗರೈರ್ ಮಹಾಪುರಮ ಸಮ್ಮತಿ ಮಲ್ಲ ಸತಿ ಪ್ರಭೋರಯ ಮಹೋ ಮಹಿಮಾ. ಇಲ್ಲಿವರೆಗೆ ಅನಂತ 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 ಜನರು ಒಳಗೆ ಸೇರಿಕೊಂಡಾಗಿದೆ. ಇನ್ನೂ ಅನಂತ 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 ಜನ ಬರುವರಿದ್ದಾರೆ. ಎಷ್ಟೋ ಜನ ಸೇರಿಬಿಟ್ಟಿದ್ದಾರೆ, ಎಂಡ್ಲೆಸ್. ನಮ್ಗೆ ಗೊತ್ತಿಲ್ಲ ಎಷ್ಟು ಜನ ಅದರ ಒಳಗಡೆಗೆ ಸೇರಿಕೊಂಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಇನ್ನೆಷ್ಟು ಜನ ಬರುವರಿದ್ದಾರೆ ಅಂತ ಗೊತ್ತಿಲ್ಲ. ಆದರೂ ವೈಕುಂಠದಲ್ಲಿ ಜಾಗಕ್ಕೇನು ಕೊರತೆ ಇಲ್ಲ. ಈ ಮೊದಲು ಮುಕ್ತರಾದ ಬ್ರಹ್ಮದೇವರು, ಈ ಮೊದಲು ಮುಕ್ತರಾದ ಶೇಷದೇವರು, ಈ ಮೊದಲು ಮುಕ್ತರಾದ ಇಂದ್ರದೇವರು, ಅವರವರದ್ದೇ ಒಂದೊಂದು ಊರು, ಕಾಲೋನಿಗಳು ಪ್ರತ್ಯೇಕ. ಇವರು ಅಲ್ಲಿ, ಅವರು ಇಲ್ಲಿ ಬರೋ ಚಾನ್ಸ್ ಇಲ್ಲ. ಅವ್ರ ಕಾಲನಿ ಒಳಗೂ ಸಫಿಷಿಯೆಂಟ್ ಆದ ರೋಡ್ಗಳು. ಕಾರ್ ಪಾರ್ಕ್ ಮಾಡಿದರೆ ಇನ್ನೊಬ್ಬ ಹಿಂದಿಂದ ಹಾರ್ನ್ ಹಾಕೋದ್ಕೊಳ್ಳೋದು, ತೆಗಿ ಕಾರ್ ತೆಗಿ, ನಾ ಒಳಗೆ ಹೋಗ್ಬೇಕು, ತೆಗಿ ಕಾರ್ ತೆಗಿ. ಸೈಕಲ್ ಹೋಗಂಗಿಲ್ರಿ ನಮ್ಮ ಓಣ್ಯಾಗ, ಇಂಥ ಸ್ಥಿತಿ ಬಂದ್ಬಿಟ್ಟಾವ. ಕಾರಲ್ಲ, ಸೈಕಲ್ ಮೇಲೆ ಹೋಗ್ಬೇಕಾದ್ರೆ ಕೊನೆಗೆ ಅವ ಸರ್ಸಿರಿ ನಾ ಹೋಗ್ಬೇಕು, ನಾವು ಸರ್ಸಿರಿ ಅವ ಹೋಗ್ಬೇಕು, ಇಬ್ಬರು ಕೂಡ ಹೇಳ್ಕೋತ ಕೊಡ್ಬೇಕು ಕೊನೆಗೆ. ಅಲ್ಲಿ ಹಂಗಿಲ್ವಂತೆ. ಜನರ ಗದ್ದಲ, ಟ್ರಾಫಿಕ್ ಜಾಮ್ ಆದದ್ದು ಇಲ್ವೇ ಇಲ್ಲಂತೆ ವೈಕುಂಠದಲ್ಲಿ. 1 hour ಲೇಟ್ ಆಗಿ ಹೋಯ್ತು ಟ್ರೈನು, ಟ್ರಾಫಿಕ್ ಜಾಮ್ ಆದ್ರಿಂದ ಬಸ್ಸು, ಹಿಂಗಿಲ್ವೇ ಇಲ್ಲ. ಜೀರೋ ಟ್ರಾಫಿಕ್ಕು. ಏನು ಆನಂದರೇ ಇಲ್ಲ. ಆದರೂ ಅನಾದಿ ಕಾಲದಿಂದ ಬ್ರಹ್ಮಾದಿ ದೇವತೆಗಳು ಮುಕ್ತರಾಗಿ ಆಗಿ ಹೋಗ್ತಾ ಇದ್ರೆ ಅಲ್ಲಿ ಗದ್ದಲ ಆಯಿತು. ಜನರಿಗೆ ಕುಳಿತುಕೊಳ್ಳಿಕ್ಕೆ ಅವಕಾಶ ಇರಲಿಲ್ಲ, ಸೀಟ್ ಸಿಗಲಿಲ್ಲ ಅಂತ ನಿಂತ್ಕೊಂಡು ಬಂದೆ ಬಸ್ನೊಳಗೆ. ಇಂಥವು ಯಾವ್ಯಾವು ಇಲ್ಲ. ಸದಾ ಬರ್ತಿರ್ಲಿ, ಇನ್ನೂ ಬರ್ತಿರ್ಲಿ, ಮತ್ತೂ ಬರ್ತಿರ್ಲಿ. ಬರುವರೆಲ್ಲರಿಗೂ ಕೂಡ ಜಾಗ ಇದೆಯಲ್ಲ, ಇದು ದೇವರ ಸಾಮರ್ಥ್ಯದಿಂದ ಬಂದದ್ದು ಅಂತ ಹೇಳ್ತಾರೆ. ಮತ್ತೆ ನಾಳೆ ಆ ವೈಕುಂಠದಲ್ಲಿ ಇನ್ನೇನಿದೆ, ಇನ್ನೇನು ನಾವು ನೋಡಬಹುದು. ಅಲ್ಲಿ ಮಹಾಲಕ್ಷ್ಮಿ ಏನಿದ್ದಾಳೆ, ನಾರಾಯಣ ನಮಗೆಲ್ಲ ಹೇಗೆ ಅನುಗ್ರಹ ಮಾಡ್ತಾನೆ, ಇದನ್ನೆಲ್ಲವನ್ನ ನಾಳೆ ಸಂಜೆ ಸಿಕ್ಕಾಗ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿದು